ಶಿವನೇ ಏನಾಶ್ಚರ್ಯವಿದು. ಚತುರ್ದಶ ಭುವನದಲ್ಲಣ ವೀರನಾದಂತ ರಾವಣೇಶ್ವರ ಪ್ರಭುವಿನ ಮಗನಾದಂತಹ ನಾನು ಇಂಥದ್ದೊಂದು ಸೋಲನ್ನು ಕನಸಿನಲ್ಲಿಯೂ ಊಹಿಸಿರ್ಲಿಲ್ಲ. ತನ್ನ ವಿಶಿಷ್ಟವಾದಂತಹ ಪರಾಕ್ರಮದಿಂದ, ತನ್ನ ಪದಹತಿಯಿಂದಲೇ 14 ಲೋಕಗಳನ್ನು ಗಡಗಡಿಸಿ ನಡುಗಿಸಿದಂತಹ ರಾವಣೇಶ್ವರನು ಕೂಡ ದೇವದಾನವರ ಯುದ್ಧದಲ್ಲಿ ಒಮ್ಮೆ ಇಂದ್ರನ ಸೆರೆ ಸಿಕ್ಕಂತಹ ಸನ್ನಿವೇಶ, ಮಾಹೇಶ್ವರ ಯಾಗದ ಮೂಲಕವಾಗಿ ಪಡೆದಂತಹ ತಾಮಸಿ ವಿದ್ಯಾ ಪ್ರಯೋಗದ ಮೂಲಕವಾಗಿ ಸುತ್ತಲೂ ಕತ್ತಲೆಯನ್ನೇ ಸೃಷ್ಟಿಸಿ ಆ ದೇವೇಂದ್ರನನ್ನು ಸೆರೆ ಹಿಡಿದು ತಂದು ಲಂಕೆಯ ವಜ್ರಕಂಬಕ್ಕೆ ಬಿಗಿದವನಿದ್ದೆ. ಆ ಮೂಲಕ ಇಂದ್ರಜಿತ್ತು, ಇಂದ್ರಾರಿ ಎಂಬುದಾಗಿ ನಾಮಕರಣವನ್ನು ಪಡೆದವನಿದ್ದೆ. ಅಂತಹ ಇಂದ್ರಜಿತ್ತುವಿಗೆ ಇಂತಹದೊಂದು ಸೋಲಾಗ್ತದೆ ಎನ್ನುವುದಾಗಿ ಊಹಿಸಲು ಹೇಗೆ ಸಾಧ್ಯ? ಶೂರ್ಪನಖ ಕರ್ಣನಾಸಾಚ್ಛೇದನದ ಪ್ರಕರಣ, ಆ ಪ್ರಕರಣಕ್ಕೆ ಪ್ರತಿಯಾಗಿ ನಮ್ಮವರು ಬಲಿತಂತಹ ಸ್ವರ್ಣಮರ್ಗದ ಪ್ರಕರಣ, ಮಾರೀಚನ ಸಹಾಯದಿಂದ ಬಂಗಾರದ ಜಿಂಕೆಯನ್ನು ಸೃಷ್ಟಿಸಿ ಸೀತಾಪಹಾರವನ್ನು ಮಾಡಿದೆವು. ತನ್ನಂತಹ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಂತಹ ಕಾಲದಲ್ಲಿ ನನ್ನ ಚಿಕ್ಕಪ್ಪನಾದಂತಹ ವಿಭೀಷಣನೇ ಒಮ್ಮೆ ಭರ್ತ್ಸನೆಯ ಮಾತುಗಳನ್ನು ರಾವಣೇಶ್ವರನ ಕುರಿತಾಗಿ, ನನ್ನಯ್ಯನ ಕುರಿತಾಗಿ ಆಡಿದವನಿದ್ದ. ಅವನ ಮಾತುಗಳನ್ನು ತಿರಸ್ಕರಿಸಿದಂತಹ ತಂದೆಯಾದಂತಹ ರಾವಣೇಶ್ವರ ನನ್ನ ಕುರಿತಾಗಿ ಆಡಿದಂತಹ ಮಾತು, ಮಗು, ನನ್ನ ಕಣ್ಣಂಚಿನ ಮಿಂಚಿನ ಕಿಡಿ ನೀನು, ನನ್ನ ಭವಿಷ್ಯದ ಬೆಳಕು ನೀನು, ಈ ಕುರಿತಾಗಿ ಏನನ್ನು ಹೇಳ್ತೀಯ ಎನ್ನುವುದಾಗಿ ಕೇಳಿದಾಗ ಹೇಳಿದಂತಹ ಮಾತು, ಸಿಂಧುವನ್ನುತ್ತರಿಸುವರೆ ಕೂಡದು, ಬಲ ಬಂದರೆ ಬರಲಿ, ರಾಘವನ ಅಯ್ಯನಿಗೂ ಸಾಧ್ಯವಿಲ್ಲದಂತಹ ಕೆಲಸ ಇದು, ಜಾನಕಿಯನ್ನು ಮರಳಿ ಒಯ್ಯುವಂತಹ ಕೆಲಸ ಸಾಧ್ಯವಿಲ್ಲ ಎನ್ನುವುದಾಗಿ ಆಡಿದವನಿದ್ದೆ. ನಂತರ ಕಂಡಂತಹ ಘಟನೆಗಳೇನು? ಅಗಾಧವೆನಿಸಿದಂತಹ ಸಮುದ್ರಕ್ಕೆ ಕಪಿಗಳ ಸಹಾಯದಿಂದ ಸೇತುವನ್ನು ಬಲಿದು ನಮ್ಮೊಡನೆ ಯುದ್ಧಕ್ಕಾಗಿ ಬಂದವನಿದ್ದ ರಾಮ ಲಕ್ಷ್ಮಣರು ಕಳೆದುಕೊಂಡಂತಹ ಪ್ರವೃತ್ತಿಗಳೆಂಥವರು, ತನ್ನದಾದಂತಹ ಮುದ್ಗರಾಯುಧದಿಂದ ದೇವ ಯಕ್ಷ ಗಂಧರ್ವರ ತಲೆಯನ್ನು ಚಾನಾಹಾನಿಯನ್ನಾಗಿ ಮಾಡಿ ಅವರ ನೆಲವನ್ನು ರಕ್ತದಿಂದ ತುಂಬಿಸಿದಂತಹ ನನ್ನ ಚಿಕ್ಕಪ್ಪನಾದಂತಹ ಕುಂಭಶ್ರವಣ, ಅತಿಕಾಯನಂತಹ ಪರಾಕ್ರಮಶಾಲಿಯನ್ನು ಕಳೆದುಕೊಂಡೆವು. ಮಹೋದರನೋ, ಮಕರಾಕ್ಷನೋ ಮೊದಲಾದಂತವರು, ಅಕಂಪನಂತಹ ಮಂತ್ರಿಗಳು, ಪ್ರಹಸ್ತನಂತಹ ರಾಜನೀತಿಜ್ಞರನ್ನು ಕಳೆದುಕೊಂಡೆವು ನಾವು. ಆದರೂ ಕೂಡ 10 ತಲೆಯ ಮೇಲೆ ಮುತ್ತಿನ ಕಿರೀಟವನ್ನು ಈಗಲೂ ಇಟ್ಟು ಲಂಕೆಯ ರತ್ನ ಸಿಂಹಾಸನದ ಮೇಲೆ ಕುಳಿತು 14 ಲೋಕಕ್ಕೆ ಯಾರು ಎನ್ನುವುದಾಗಿ ಈಗಲೂ ಒಡ್ಡೋಲಗವನ್ನು ಕೊಡ್ತಾ ಇದ್ದಾರೆ ನಮ್ಮಪ್ಪಯ್ಯ. ಕಾರಣ ಏನು? ಅವರ ಭರವಸೆಯ ಕಿಡಿ ಇನ್ನೂ ಬದುಕಿದೆ ಎನ್ನುವ ಕಾರಣಕ್ಕಾಗಿ ಅವರ ಆ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಎದ್ದಿದ್ದವನಿದ್ದೆ, ಅವರ ಕಾಲಿಗೆ ಬಿದ್ದು ಅಪ್ಪಣೆ ಕೊಡಿ ಅಪ್ಪಯ್ಯ, ರಾಮ ಲಕ್ಷ್ಮಣರನ್ನು ಕಡಿದು ಚೆಲ್ತೇನೆ ಎನ್ನುವುದಾಗಿ ಪರಾಕ್ರಮದ ಮಾತುಗಳನ್ನಾಡಿದಾಗ ಮಂಗಳ ಮಂತ್ರಾಕ್ಷತೆಯನ್ನು ತಲೆಯ ಮೇಲಿಟ್ಟು ಆಶೀರ್ವದಿಸಿ ಕಳಿಸಿದವರಿದ್ದರು. ನಂತರ ನಡೆದ ಪ್ರಸಂಗ, ಕಪೀಶನಾದಂತಹ ವಾಲಿಯ ಮಗನಾದಂತಹ ಅಂಗದನಿಂದ ಸೋಲು, ವಾಯುಸುತನಾದಂತಹ ಹನುಮಂತನಿಂದ ಸೋಲು, ಹಿಂದೊಮ್ಮೆ ನನ್ನಿಂದಲೇ ನಾಗಪಾಶಕ್ಕೆ ಒಳಗಾದಂತಹ ರಾಮನಿಂದ ಸೋಲು. ಸಾಧ್ಯವಿಲ್ಲ ಇದು ಎನ್ನುವುದಾಗಿ ತಿಳಿದು ಮಾಯಾ ಸೀತೆಯನ್ನು ಸೃಷ್ಟಿಸಿದವನಿದ್ದೆ. ಮಾಯಾ ಸೀತೆಯ ಶಿರವನ್ನು ಕಡಿದಂತಹ ಸಂದರ್ಭದಲ್ಲಿ ಅವರು ಆಘಾತಕ್ಕೆ ಒಳಗಾಗಿ ಸೋಲನ್ನೊಪ್ಪಿಕೊಳ್ತಾರೆ ಎಂಬುದಾಗಿ ತಿಳಿದರೆ ಇದ್ದಾನಲ್ಲ ಒಬ್ಬ ನನ್ನ ಚಿಕ್ಕಪ್ಪನಾದಂತಹ ವಿಭೀಷಣ, ಮಾಯೆಯನ್ನು ಕೂಡ ವಿಫಲಗೊಳಿಸಿದ. ಇನ್ನು ಸಾಧ್ಯವಿಲ್ಲ, ಭುಜಬಲದಿಂದ ಪರಾಕ್ರಮದಿಂದ ಸಾಧ್ಯವಾಗಲಿಲ್ಲ, ಮಾಯ ಮುಸುಕಾಗಿ ಹೋಯಿತು.
ಇದ್ದದ್ದು ಒಂದೇ ಉಪಾಯ. ತಾಯಿ ಕುಂಬಿನಿ ಪರ್ವತಕ್ಕೇರಿ ತಾಯಿಯನ್ನೇ ಭಜಿಸ್ತೇನಂತೆ, ತಾಯಿಯನ್ನೇ ಭಜಿಸ್ತೇನೆ. ಶಂಕರಿ ತಾಯೇ ರಕ್ಷಿಸು, ತಾಯೇ ರಕ್ಷಿಸು, ಜಗದ್ರಕ್ಷಕಿ ಈಶ್ವರಿ ನನ್ನನ್ನು ಕಾಪಾಡು, ತಾಯೇ ಕಾಪಾಡು. ಹಿಂದೊಂದು ಕಾಲದಲ್ಲಿ ವಿದ್ಯುತ್ಕೇಶನಿಂದ ತಿರಸ್ಕೃತರಾದಂತಹ ತನ್ನ ಮಗ ಅನಾಥನಾಗಿ ಕಾಡಲ್ಲಿ ಬಿದ್ದಿರುವುದನ್ನು ಕಂಡು ರಾಕ್ಷಸನ ಮಕ್ಕಳು ಯಾರು ಇನ್ನು ಮುಂದೆ ಅನಾಥರಾಗಬಾರದು ಎಂಬುದಾಗಿ ನಮ್ಮ ಕುರಿತಾಗಿ ಕರುಣಾ ರಸವನ್ನೇ ಹರಿಸಿದವಳಲ್ಲವೇ ತಾಯೇ ನೀನು. ನಿನ್ನ ಮಗನಾದಂತಹ ಇಂದ್ರಜಿತು ಬಂದಿದ್ದಾನೆ, ಮಂಗಳಾರತಿಯನ್ನು ನಿನ್ನ ಪಾದಕ್ಕೆ ಅರ್ಪಿಸ್ತಾ ಇದ್ದಾನೆ. ನಾಳೆ ನಡೆಯುವಂತಹ ಯುದ್ಧದಲ್ಲಿ ರಾಮ ಲಕ್ಷ್ಮಣರ ಶಿರವನ್ನೇ ತರಿದು ಅದನ್ನೇ ಪುಷ್ಪವಾಗಿ ನಿನ್ನ ಕಾಲಬುಡಕ್ಕೆ ಅರ್ಪಿಸ್ತೇನೆ ತಾಯೇ. ಗೆಲ್ಲಿಸು ತಾಯೇ, ಗೆಲ್ಲಿಸು. ಮುಖ ತಿರುಗಿಸಿದೆಯಾ ತಾಯೇ? ನನ್ನನ್ನು ತಿರಸ್ಕರಿಸಿದೆಯಾ ತಾಯೇ? ಬಿಡು. ದೇವ ಕೊಟ್ಟಂತಹ ವರ ಹೊಂದಿದೆ, ವಿಧಿ ಕೊಟ್ಟಂತಹ ವರ. ಮೂಲ ನಿಕುಂಬೆಳೆಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ಮಾರಣಾಧ್ವರವನ್ನು ಕೈಗೊಂಡು ಪೂರ್ಣಾಹುತಿಯನ್ನು ನೀಡಿದೆ ಅಂತ ಆದ್ರೆ ಅದರಲ್ಲಿ ಎದ್ದು ಬರುವಂತಹ ವಿಶಿಷ್ಟವಾದಂತಹ ರಥವನ್ನೇರಿ ಅದರಿಂದ ಸಿಗುವಂತಹ ಅಕ್ಷಯವಾದಂತಹ ತೂನೀರವನ್ನು ಧರಿಸಿ ಯುದ್ಧಕ್ಕೆ ನಿಂತರೆ ಗೆಲ್ಲುವ ಮಗ ಯಾರೆಂದು ನಾನು ನೋಡ್ತೇನೆ. ಮೂಲ ನಿಕುಂಬೆಳೆಯನ್ನು ಪ್ರವೇಶಿಸಿ ಆಗಿದೆ. 7 ಸುತ್ತಿನ ಕೋಟೆಯನ್ನು ರಕ್ಷಿಸಲು ಭೂತ ಬೇತಾಳಾದಿ ಗಣಗಳನ್ನು ನಿಯೋಜಿಸಲಾಗಿದೆ. ಆಚಾರ್ಯ ಶುಕ್ರರ ಅದ್ವೈರದಲ್ಲಿ ನಡೆಯಲಿ ಮಾರಣಾಧ್ವರ, ನಡೆಯಲಿ. ಆ ಮಾರಣಾಧ್ವರದಗ್ನಿ ಧೂಮಜ್ವಾಲೆಗ ಮೂರು ಲೋಕವು ನಡುಗಿ ಆ ಮಹಾಕಪಿಸೇನೆ ಹೊರಡುತ್ತೀರಲು ಕಂಡು ರಾಮಗೇಳಿದ ವಿಭೀಷಣಗೆ ಧಗಿಸುವ ಕಳ್ಳುರಿಗ ಭಜೆಯುತ್ತೇನು ಮಿಗು ಬರೆಯುವುದು ಕಪಿಬಲವೋ ಏನಿದು ಏನಿದು. ಶರಣ ವಿಭೀಷಣ. ಪ್ರಭು ಶ್ರೀರಾಮಚಂದ್ರ, ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮವು ಕೂಡ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಎನ್ನುವಂತಹ ದೃಢವಾದಂತಹ ನಿಶ್ಚಯವನ್ನು ಹೊಂದಿರುವಂತಹ ನಾವುಗಳು ಸಾಧನೆಯ ಹಾದಿಯಲ್ಲಿ ನಡೆದು ಧರ್ಮಧ್ವಜವನ್ನು ಮೇರು ಶಿಖರದಲ್ಲಿ ನೆಡಬೇಕು ಎನ್ನುವಂತಹ ಸಂಕಲ್ಪ ಹೊತ್ತಂತಹ ನಮ್ಮ ನಡಿಗೆಗೆ ಬಲ ಕೊಡುವಂತಹದ್ದು ನಾವು ನಿತ್ಯ ಜೀವನದಲ್ಲಿ ಆಚರಿಸಿದಂತಹ ಧರ್ಮ ಕರ್ಮಗಳು ಎನ್ನುವುದನ್ನು ನಂಬಿದ್ದೇವೆ. ನಿನ್ನ ಜೀವನವನ್ನೇ ಅವಲೋಕನ ಮಾಡಿದ್ರೆ ಅಮರತ್ವಂ ಅಹಮೃಣೆ ಎನ್ನುವುದಾಗಿ ಯಾಚನೆ ಮಾಡಿದಂತಹ ಬೇರೆಯವರಿಗೆ ಸಿಗದಂತಹ ಅಮರತ್ವ ಸದಾಕಾಲ ನನ್ನ ಮನಸ್ಸೆನ್ನುವಂತಹದ್ದು ಧರ್ಮದ ಮೇಲೆ ಇರಬೇಕು ಎನ್ನುವಂತಹ ಬೇಡಿಕೆಯನ್ನು ಕೇಳಿದಂತಹ ನಿನಗೆ ಅಮರತ್ವ ಎನ್ನುವಂತಹದ್ದು ನಿನ್ನ ಜೀವನದಲ್ಲಿ ಸಿದ್ಧಿಸಿದೆ. ನಾನು ಯೋಚನೆ ಮಾಡುವಂತಹದ್ದು ಏನು? ಯಜ್ಞ. ನಮ್ಮ ಜೀವನದಲ್ಲಿ ಧರ್ಮಯಜ್ಞವನ್ನು ಆಚರಿಸಿದ್ದೇವೆ ಎನ್ನುವಂತಹ ದೃಢ ನಿಶ್ಚಯದಿಂದ ಹೊರಟಂತಹ ನಾವುಗಳು ಬದುಕಿನ ದಾರಿಯಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಕಾಠಿಣ್ಯವಾದಂತಹ ಸಂದರ್ಭಗಳು ಬಂದರೂ ಕೂಡ ಧರ್ಮದ ಬಲದಿಂದ ನಾವು ಆಚರಿಸಿದಂತಹ ಯಜ್ಞದ ಬಲದಿಂದ. ಯಾಕೆ ಯಜ್ಞವನ್ನು ಆಚರಿಸುವುದಕ್ಕೆ ಪ್ರಾಮುಖ್ಯವಾಗಿ ಬೇಕಾಗಿರುವಂಥದ್ದು ಉಪಕರಣಗಳಲ್ಲ, ಹೌದು, ಬೇಕಾಗಿರುವಂಥದ್ದು ಶುದ್ಧವಾದಂತಹ ಅಂತಃಕರಣ. ಶುದ್ಧಾಂತಕರಣನಾದಂತಹ ನೀನು ನಾವು ಆಚರಿಸಿದಂತಹ ಧರ್ಮದ ಫಲದಿಂದ ನೀನು ನನಗೆ ಪ್ರಾಪ್ತನಾಗಿದ್ದಿ. ದೇವದುರ್ಲಭರೆಂದೆನಿಸಿಕೊಂಡಂತಹ ವಾನರ ಕೋಟಿ ಸಂಖ್ಯೆಯ ವಾನರರು ಸಂಸ್ಕಾರ ವಿಹೀನರೆಂದು ಗುರುತಿಸಬಹುದಾದಂತಹ ಯಾವುದೆಲ್ಲ ಕಪಿ ಕಟಕಗಳು ಉಂಟೋ ರಾಮ ಸೇವೆಯೇ ನಮ್ಮ ಜೀವನದ ಧ್ಯೇಯ ಎನ್ನುವಂತಹ ವೇದ ವಾಕ್ಯವನ್ನು ಅರಿತುಕೊಂಡು ನಮ್ಮೊಡನೆ ಸಾಗಿದ್ದಾರೆ. ಎಷ್ಟೋ ಮಾತುಗಳಿದ್ರು ರಾಮನ ಸೇವೆಯೇ ವೇದವಾಕ್ಯ ಎನ್ನುವುದಾಗಿ ಬಾಳಿದವರು ಅನೇಕರು. ವಿಭೀಷಣ, ಈ ಕಾಲಕ್ಕೆ ನೋಡಂತೆ ಏನು? ಇಂದ್ರಜಿತುವಿನ ಆಗಮನದಿಂದ ನಮ್ಮೊಳಗೆ ಆದಂತಹ ಯುದ್ಧ ಮಾಯಾ ಸೀತೆಯನ್ನು ನಿರ್ಮಿಸಿದ ಕ್ಷಣಕಾಲ ನಾವು ಮಾಯೆಗೆ ಒಳಗಾದೆವು. ಹೌದು,
ನಿನ್ನ ಸಾಂಗತ್ಯದ ಫಲವಾಗಿ ಹ್ಮ್ ಆ ಪ್ರಸಂಗದಲ್ಲಿ ಮಾಯೆಯನ್ನು ಮೀರಿ ಹ್ಮ್. ಮತ್ತೊಮ್ಮೆ ನಾವು ಎದ್ದು ನಿಂತಿದ್ದೇವೆ. ದುಃಖತಪ್ತನಾದಂತಹ ನೀನು ಹ್ಮ್ ಆ ಮಾಯಾ ಸೀತೆಯನ್ನು ಕಂಡು ಹಲವಾರು ರೀತಿಯಲ್ಲಿ ವೇದನೆಗಳನ್ನು ಪಟ್ಟುಕೊಂಡಿದ್ದೆ. ಹ್ಮ್ ನನ್ನ ಸ್ಪರ್ಶದಿಂದಲೇ ಆ ಮಾಯಾ ಸೀತೆ ಹೊರಟು ಹೋಗಿ ಆಯಿತು. ಇಂದ್ರಾರಿಯ ಮಾಯಾ ಯುದ್ಧವು ಯಾವುದು ಕೂಡ ನಮ್ಮ ಸೇನೆ ಎದುರು ನಡೆಯಲಿಲ್ಲ. ಹ್ಮ್ ಈಗ ನೋಡಿದ್ರೆ ಆ ಧಗಧಗಿಸುವಂತಹ ಹೋಮದ ದಲ್ಲುರಿಯಿಂದ ಹೊರಟಂತಹ ಯಾವುದೋ ಒಂದು ವಿಚಿತ್ರವಾದಂತಹ ವಾಸನೆಯನ್ನು ಹೊಂದಿರುವಂತಹ ಧೂಮ ನೋಡುತ್ತಿದ್ಯಲ್ಲ. ನೋಡುತ್ತಾ ಇದ್ದೇನೆ. ನಮ್ಮ ಕಪಿ ಸೇನೆಯನ್ನು ಬಾಧಿಸುತ್ತಾ ಉಂಟು. ಹ್ಮ್ ಹೀಗೆ ಮುಂದುವರಿಯಿತು ಅಂತ ಹೇಳಿ ಆದ್ರೆ ಆ ನಮ್ಮ ಸೇನೆಯನ್ನು ಕಾಯುವವರು ಯಾರು? ಹ್ಮ್ ಪ್ರತಿ ಬಾರಿಯೂ ಕೂಡ ಭ್ರಮಾಧೀನವಾಗುವಂತಹ ಸಂದರ್ಭದಲ್ಲಿ, ಹ್ಮ್ ಕರ್ತವ್ಯ ಮೂಢನಾಗಿ ನಿಂತಿರುವಂತಹ ಸಂದರ್ಭದಲ್ಲಿ ಆ ಶರಣನಾದಂತಹ ನೀನು ಹ್ಮ್ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಟ್ಟು ಆ ನಮ್ಮನ್ನು ಉದ್ಧರಿಸಿದ್ದಲ್ಲ, ಹ್ಮ್ ಧರ್ಮವನ್ನು ಉದ್ಧರಿಸುವಂತಹ ಕೆಲಸವನ್ನು ಮಾಡಿದ್ದಿ. ಆ ಈ ಕಾಲದಲ್ಲಿಯೂ ಕೂಡ ನಿನ್ನತ್ರ ಕೇಳುವುದು ಅದೇ ಪ್ರಶ್ನೆ. ಹ್ಮ್ ಹೊರಟು ಬರುವಂತಹ ಈ ಹೊಗೆ ಯಾವುದು? ಆ ಹೊಗೆಯಿಂದಲಾಗಿ ಕಪಿ ಸೈನ್ಯವೆಲ್ಲವೂ ಕೂಡ ಈ ರೀತಿಯಾಗಿ ಧರೆಗೆ ಒರಗುವುದಕ್ಕೆ ಕಾರಣ ಏನು ವಿಭೀಷಣ? ಧರ್ಮವನ್ನೇ ಮೈದೂರಿ ನಿಂತಹ ಓ ಧರ್ಮಮೂರ್ತಿಯೇ, ವಿಭೀಷಣ ಇದನ್ನು ಮಾಡುತ್ತಿರುವವನು ಇಂದ್ರಜಿತು. ಆ ಈ ಯಜ್ಞ ಹೇಗೆ ಕೇಳಿದ್ರೆ ಆ, ಹಾಗೆ ಮಾರಣವನ್ನು ಮಾಳ್ಪವನು ಇವನು. ಆ, ಈ ಯಜ್ಞ ಪೂರ್ಣವಾಗಬೇಕು ಅಂತ ಹೇಳಿದ್ರೆ ಆ, ಅವನಿಗೆ ಬಲ ಒದಗಿ ಬರ್ತದೆ. ಆ, ಇದೆಲ್ಲವೂ ಅರ್ಧಕ್ಕೆ ನಿಲ್ಲಬೇಕಿದ್ರೆ ಆ. ನಿಮ್ಮ ಸೇನೆಯಲ್ಲಿ ನಿನ್ನ ಸೇನೆಯೋಳುಳ್ಳಿ ನಿದ್ರಾಕಾಮಿನಿ ಸಂಗ ಪ್ರಭು ಶ್ರೀರಾಮಚಂದ್ರ ಶರಣಶ್ರೇಷ್ಠ ಕಾಣಿಸುತ್ತಿರುವಂತಹ ಈ ದಳ್ಳೂರಿ ಆ, ನಮ್ಮ ಕಪಿ ಗಡನವನ್ನೇ ನಿಸ್ತೇಜಸವನ್ನಾಗಿ ಮಾಡಿಸ್ತಾ ಇದೆ. ಗಾರುಗೆಡಿಸಿದೆ. ಇದಕ್ಕೆಲ್ಲವೂ ಕಾರಣವನ್ನು ನಾನು ಹೇಳಬಲ್ಲೆನು. ಆ, ಯಾವ ರೀತಿಯಾಗಿ ಕೇಳಿದರೆ ಆ, ಹಲವಾರು ವಿಧದಲ್ಲಿ ಹಲವಾರು ರೀತಿಯಲ್ಲಿ ಆ, ಮಾಯಾ ಯುದ್ಧದಲ್ಲಿ ತೊಡಗಿಸಿಕೊಂಡಂತಹ ಇಂದ್ರಜಿತು ಹ್ಮ್, ಯಾವುದಕ್ಕೂ ಕೈ ಸಾಗದೆ ಆ, ಮಾರಣ ಅಧ್ವರವನ್ನ ಮಾಡುವುದಕ್ಕೆ ತೊಡಗಿಸಿಕೊಂಡಿದ್ದಾರೆ. ಹೌದೇ? ಈ ಮಾರಣಾಧ್ವರ ಮಾಡುವುದರಲ್ಲಿಯೂ ಕಾರಣವಿದೆ. ಆ, ಈ ಮಾರಣಾಧ್ವರ ಮಾಡುವುದಕ್ಕಿಂತ ಮೊದಲಾಗಿ ಅವನಿಗೆ ಪಡೆದಂತಹ ವರ ಏನು ಯಾವ ರೀತಿಯಾಗಿ ಕೇಳಿದರೆ ಏನು? ಪ್ರತಿಯೊಬ್ಬರು ಆ. ವರಬಲಾನ್ವಿತರಾಗಿ ಇಂದ್ರನನ್ನ ಆ, ವಧಿಸುವುದು ಅಥವಾ ಇಂದ್ರನನ್ನು ಪರಾಜಿತನಾಗಿ ಮಾಡಿಸುವುದಕ್ಕೆ ಸಾಧ್ಯವಾಗಿರ್ತದೆ. ಆ, ಆದ್ರೆ ರಾವಣನ ಮಗನಾಗಿರುವಂತಹ ಈತ ಆ, ಯಾವ ವರವನ್ನು ಪಡೆಯದೆ ಆ, ಇಂದ್ರನನ್ನ ಕಟ್ಟಿ ಆ, ತರುವಂತಹ ಕಾಲದಲ್ಲಿಯೇ ಬ್ರಹ್ಮದೇವರು ಕೊಟ್ಟಂತಹ ವರ. ಹ್ಮ್. ಇಂದ್ರನ ದಾಸ್ಯ ವಿಮೋಚನೆಗೆ ನಿನಗೇನಾದ್ರೂ ವರವನ್ನು ಕೊಡ್ತೇನೆ ಎನ್ನುವಂತಹ ಕೇಳುವಂತಹ ಸಂದರ್ಭದಲ್ಲಿ ವೀರವೇಷದ ಮಾತುಗಳನ್ನಾಡಿ ನನಗಿದೆಲ್ಲ ಅಗತ್ಯ ಇಲ್ಲ ಎನ್ನುವುದಾಗಿ ತಿರಸ್ಕರಿಸಿದನಂತೆ ಬ್ರಹ್ಮನ ವರವನ್ನಾದರೂ ಕೂಡ. ಆದರೆ ಆ, ಬ್ರಹ್ಮ ವರವನ್ನ ಕೊಟ್ಟಿದ್ದಾನೆ. ಯಾವ ರೀತಿಯಾಗಿ ಕೇಳಿದರೆ ಹೇಗೆ?
ಮಾರಣಾದ್ವಾರದಲ್ಲಿ ತೊಡಗಿಕೊಂಡು ಆ, ಆ ಯಜ್ಞದಲ್ಲಿ ಪೂರ್ಣಾಹುತಿಯನ್ನ ಕಂಡರೆ ಆ, ಯಜ್ಞದಿಂದ ಆವಿರ್ಭವಿಸಲ್ಪಡುವಂತಹ ರಥ ಅಸ್ತ್ರ ಶಸ್ತ್ರಗಳಿಂದಾಗಿ ಆ. ಅವ ಮೇಲ್ಮರೆತು ನಿಲ್ಲುವುದಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ಹಾಗೆ ನಿಂತರೆ ಅವ ಯುದ್ಧದಲ್ಲಿ ಅಜೇಯನಾಗುವುದಕ್ಕೆ ಸಾಧ್ಯವಾಗಿರ್ತದೆ. ಆ, ಹಾ, ಹಾ. ಯಾಕೆ ಕೇಳಿದರೆ ಅವನು ಹುಟ್ಟುವಂತಹ ಕಾಲದಲ್ಲಿ ಅವನಪ್ಪ ಆ, ಬೇಕಾದ ಗ್ರಹರನ್ನು ಬೇಕಾದ ಸ್ಥಾನದಲ್ಲಿ ನಿಲ್ಲಿಸಿ ಆ, ಆ ಜಾತಕವನ್ನ ಅವನ ಜನ್ಮವನ್ನೇ ಆ, ಸಿದ್ಧಪಡಿಸುವುದಕ್ಕೆ ಅವನ ತಂದೆಯಿಂದ ಸಾಧ್ಯವಾಗಿದೆ. ಆ. ಹಾಗಿರುವಾಗ ಆ, ಅವನು ಯುದ್ಧದಲ್ಲಿ ವಿಜಯನಾಗಬಾರದು, ಅಜಯತ್ವವನ್ನ ಪಡೆಯಬಾರದು ಅಂತ ಹೇಳಿದ್ರೆ ವಿಭೀಷಣ, ಈಗ ನಮ್ಮ ಲೋಕದಲ್ಲಿ ಆ ಧರ್ಮ ಅಧರ್ಮ, ಜ್ಞಾನ ಅಜ್ಞಾನ ಇಂಥದ್ದೆಲ್ಲವೂ ಕೂಡ ಇರುವಂತದ್ದೇ. ಈಗ ಸಮಸ್ಯೆ ಅಂತ ಹೇಳಿ ಉಂಟು ಅಂತ ಹೇಳಿ ಆದ್ರೆ ಅದಕ್ಕೆ ಒಂದು ಪರಿಹಾರ ಅಂತ ಹೇಳಿ ಇಲ್ವೋ? ಈಗ ನೀನು ಹೇಳುವಂತಹ ಸಂದರ್ಭದಲ್ಲಿ ಬ್ರಹ್ಮನಿಂದ ದತ್ತವಾದಂತಹ ಈ ಯಜ್ಞದ ಪೂರ್ಣಾಹುತಿ ಆದ್ರೆ ಅವನಿಗೆ ದೊರಕಬಹುದಾದಂತಹ ವಿಶಿಷ್ಟವಾದಂತಹ ಅಸ್ತ್ರಶಸ್ತ್ರಗಳ ಬಲದಿಂದಲಾಗಿ ಮತ್ತೆ ಅವನನ್ನು ಎದುರಿಸುವವರು ಯಾರು ಕೂಡ ಪ್ರಪಂಚದಲ್ಲಿ ಇಲ್ಲ ಎನ್ನುವುದಾಗಿ. ಹಾಗಂತೇಳಿ ನಮಗೆ ಸಮಸ್ಯೆ ಬರುವಂತಹ ಸಂದರ್ಭದಲ್ಲಿ ಈ ಸಮಸ್ಯೆಗೆ ಬೇಕಾದಂತಹ ಸುಲಭೋಪಾಯಗಳನ್ನು ಸೂಚಿಸಿದಂತಹ ನೀನು, ಈಗ ನನಗೆ ಅನುಮಾನ ಬರುದು ಈ ಪ್ರಕರಣವನ್ನು ನೀನು ವಿಶೇಷಣ ರೀತಿಯಲ್ಲಿ ಹೇಳುವಾಗ ಈಗ ಇದಕ್ಕೆ ಒಂದು ಪರಿಹಾರ ಇಲ್ಲದ ಸಮಸ್ಯೆ. ಪರಿಹಾರ ಉಂಟು. ಹೇಗೆ? ಒಬ್ಬ ಮನುಷ್ಯನಿಗೆ ಬೇಕಾದದ್ದು ಯಾವುದು? ನಿದ್ರೆ, ಆಹಾರ ಆದಿಗಳು. ಸರಿ ಸರಿ, ಇದೆಲ್ಲವನ್ನ ಬಿಡಬೇಕು. ನಿದ್ರೆ, ಆಹಾರ, ಕಾಮಿನಿ ಸಂಘವನ್ನು ಬಿಟ್ಟವನು ಮಾತ್ರ ಗೆಲ್ಲುವುದಕ್ಕೆ ಸಾಧ್ಯ. ಸಾಮಾನ್ಯವಾಗಿ ನಾವು ಯೋಚನೆ ಮಾಡುವಂಥದ್ದು ನಿದ್ರಾಹಾರ ಭಯಮಯಿತುನಂಚ ಸಾಮಾನ್ಯಮೇತತ್ ಪಶುಭಿನ್ನರಾಣಂ. ಇದು ಸಾಮಾನ್ಯವಾದದ್ದನ್ನೇ ಬಿಟ್ಟವನಾಗಿರ್ಬೇಕಲ್ವ? ಆದ್ರೆ ಇಲ್ಲಿಯೂ ಒಂದು ಸಮಸ್ಯೆ ಉಂಟು. ಏನು ವಿಭೀಷಣ? ಇದು ಒಂದು ದಿನವಲ್ಲ, 2 ದಿನವಲ್ಲ, ಸತತವಾಗಿ 12 ವರ್ಷ ಬಿಟ್ಟವರಿಗೆ ಮಾತ್ರ ಇಂತಹ ಒಂದು 12 ವರ್ಷ ಪರ್ಯಂತರವಾಗಿ ನಿದ್ರಾ ಆಹಾರ ಕಾಮಿನಿ ಸಂಘವನ್ನು ಬಿಟ್ಟವನು ಮಾತ್ರ ಈ ಸಮಸ್ಯಾ ಶರಧಿಯನ್ನು ಮೆಟ್ಟಿ ನಿಂತು ಗೆಲ್ಲುವುದಕ್ಕೆ ಸಾಧ್ಯ. ಇಲ್ಲ ಇಲ್ಲ ಇಲ್ಲ, ಮುಂದಿನ ವಾಕ್ಯವನ್ನು ಉತ್ತರಿಸುವುದಕ್ಕೆ ಮಾತೆ ಹೊರಡುತ್ತಿಲ್ಲ. ಈಗ ಏನು ಮಾಡುವುದು ಎನ್ನುವುದಾಗಿ ಮುಖವನ್ನು ಕೆಳಗೆ ಮಾಡಿ ಭೂಮಿಯನ್ನು ನೋಡ್ಬೇಕಷ್ಟೇ. ಬೇಡ ಯಾಕೆ ಮರಿಗಳು ವ್ಯಾಕುಲ ತಾಗಿರಿ ಯಾಕೆ ಮರಿಗಳು ವ್ಯಾಕುಲ ತಾಗಿರಿ ಆ ಕೂಡಲ ಬದಗೆ ಅಣ್ಣ ಪಾದಿಗುಮಗಳಿಗೆ ಮತ್ತೆ ಪ್ರಣಾಮ ಮಾಡಿದ್ದೇನೆ. ಲಕ್ಷ್ಮಣ, ವ್ಯಾಕುಲಿತನಾಗಿ ಶಿರ ತಗ್ಗಿಸುವ ದಯನೀಯ ಅವಸ್ಥೆ ಕಾಕುಸ್ಥ ವಂಶದವರಿಗೆ ಯಾವ ಕಾಲಕ್ಕೂ ಬರುವುದಕ್ಕಿಲ್ಲ. ಯಾಕಣ್ಣ ವ್ಯಾಕುಲ? ಇಂದ್ರಾರಿ ಎಂಬಂತಹ ಒಬ್ಬ ಅಸಾಮಾನ್ಯ ತೇಜಸ್ಸನ್ನು ಹೊಂದಿದಂತಹ ವಿಕ್ರಮಿಯ ಶೌರ್ಯಾತಿಶಯತೆಯ ಕುರಿತಾದಂತಹ ಪುಂಖಾನುಪುಂಖವಾದ ವಾಕ್ಸರಣಿ ನಿನ್ನನ್ನು ಅಧೀರತೆಯನ್ನು ತುಂಬುತ್ತದೆ ಅಂತ ನಾನು ನಂಬುವುದಿಲ್ಲ. ಉತ್ತರ ಹೇಳುವುದಕ್ಕೆ ಯೋಗ್ಯತೆ ಇದ್ದವರು ಎದ್ದು ನಿಲ್ಲಬೇಕು ಎಂಬ ಕರ್ತವ್ಯ ಪ್ರಚೋದನೆಗಾಗಿ ಮೌನವನ್ನ ಅಂತುಕೊಂಡಿದ್ದೀನಿ ನೀನು ಅಂತ ತಿಳಿಯುತ್ತೇನೆ. ಅದಲ್ಲದಿದ್ದರೆ ಯೋಚಿಸು, ದೇವಾಸುರ ಸಂಗ್ರಾಮ ಸಮಯದಲ್ಲಿ ಪುರಂಜಯ ನಾಮಕನಾದಂತಹ ನಮ್ಮ ವಂಶದ ಪೂರ್ವಜ ಇಕ್ಷ್ವಾಕುವಿನ ಮೊಮ್ಮಗ ಶಶಾದ ಸುತ ಕಕುಸ್ಥ ನಾಮಕನಾದವನು, ಅವನಿಗೆ ಪುರಂಜಯ ಅಂತ ಪೂರ್ವದಲ್ಲಿದ್ದ ಹೆಸರು, ಕಕುಸ್ಥ ಅಂತ ಹೆಸರು ಬಂದದ್ದು ಹೇಗೆ ಅಂತ ನನಗೆ ಗುರುಪಾಠ ಆದದ್ದನ್ನು ಈಗ ನೆನಪಿಸಿಕೊಳ್ತೇನೆ. ದೇವಾಸುರ ಸಂಗ್ರಾಮದ ವೇಳೆಯಲ್ಲಿ ದೇವ ಸಹಾಯಕ್ಕಾಗಿ ಅಸುರಮರ್ದನಕನಾಗಿ ನೀವು ಒದಗಬೇಕು ಅಂತ ಪುರಂಜಯನಲ್ಲಿ ಕೇಳಿದರೆ ನನಗೆ ವಾಹನವಾಗಿ ಇಂದ್ರನೇ ಒದಗಿದ ಕಾಲದಲ್ಲಿ ನಾನು ಒದಗಿಯೇನು ಅಂತ ಆಡಿದ. ವೃಷಭ ರೂಪಿಯಾಗಿದ್ದು ವೃಷಭ ಕಕುವನ್ನು ಏರಿಕೊಂಡಂತಹ ಪುರಂಜಯ ಗೆದ್ದು ಅಸುರರನ್ನು ಮರ್ದಿಸಿ ಕಕುಸ್ಥ ಅಂತ ಆದದ್ದು ಹೌದಾದರೆ ಆ ಕಕುಸ್ಥ ವಂಶದಲ್ಲಿ ಕಾಕುಸ್ಥರಿಗೆಲ್ಲ ಅಧಿಪತಿಯಾಗುವ ಯೋಗ್ಯತೆ ಹೊಂದಿದ ನೀನು ಒಬ್ಬ ಇಂದ್ರನನ್ನು ಸಾಂದರ್ಭಿಕವಾಗಿ ಕೆಡಹಾಕಿ ಬ್ರಹ್ಮನಿಂದ ವರಬಲ ಪಡೆದು ಪ್ರಮತ್ತನಾದ ಇಂದ್ರಾರಿಗೆ ಅಳುಕಬೇಕೆ? ನೀನು ಅಪ್ಪಣೆ ಕೊಟ್ಟೆ ಅಂತಾದ್ರೆ ಅವನ ತಿರುನಾಮ ಈ ವಂಶದಲ್ಲಿ ಸುಲಭ ಸಾಧ್ಯ ಅಣ್ಣ.
ಉತ್ಸಾಹಕ್ಕೆ ತಣ್ಣೀರು ಎರಚುತ್ತೇನೆ ಎನ್ನುವುದಾಗಿ ನೀನು ಭಾವಿಸಬೇಡ. ಮತ್ತೆ ನನ್ನ ಮುಖವನ್ನು ನೋಡಿ ಬಂದದ್ದು ಮಾತ್ರ ಅಲ್ಲ, ನೀನು ವಿಭೀಷಣ ಆಡಿದಂತಹ ಮಾತುಗಳನ್ನು ಕೇಳಿ ಬಂದದ್ದು ಅಲ್ವೋ? ಕೇಳಿದ ಮೇಲೆ ಯಾಕೆ ಕೊಲ್ಲಬೇಕು ಅಂತ ನಿರ್ಣಯಿಸಿದ್ದು? ಸಂದೇಹ ಯಾಕೆ? 10 ಶಿರಗಳನ್ನು ಹೊಂದಿದಂತಹ ರಾವಣತ್ವಕ್ಕೆ ಅವಸಾನ ಕಾಲ ಬರಬೇಕು ಅಂತ ನೀನು ಸಂಕಲ್ಪಿಸಿ ರಾವಣರ ಯುದ್ಧ ತೊಡಗಿದ್ದು ಹೌದು ಅಂತಾದರೆ ಆ ರಾಮ ಸಂಕಲ್ಪಕ್ಕೆ ಬಾಧೆ ಒದಗಿಸಿದ ಯಾವ ವಿಗ್ರಹ ಪರಂಪರೆಯನ್ನಾದರೂ ಯಥೆಯಾತು ನಿಂತು ಇದನ್ನು ಹಿಮ್ಮೆಟ್ಟಿಸುವುದಕ್ಕೆ ಲಕ್ಷ್ಮಣ ಕಟಿಬದ್ಧನೇ ಇದ್ದಾನೆ. ನೀನೊಂದು ಅನುಗ್ರಹ ಕೊಡಬೇಕಷ್ಟೇ. ಯಾಕೆ ಅಂದ್ರೆ ಸುಮನಸರಿಗೆ ಸಂಕಷ್ಟ ಬಂದಾಗ ಅದನ್ನು ಎದುರಿಸಿ ಆ ಸಂಕಷ್ಟವನ್ನು ನಿವಾರಿಸುವಲ್ಲಿ ಲೋಕಪಾಲಕರಿಗಿರಬಹುದಾದಂತಹ ಕಾರುಣ್ಯದ ಪ್ರಮಾಣ ಎಷ್ಟು ಅಂತ ಸ್ಪಷ್ಟ ಅರಿವನ್ನು ಹೊಂದಿದ ಲಕ್ಷ್ಮಣನಿವನು. ದೇವಾಸುರರ ಮಧ್ಯದಲ್ಲಿ ಯಾವಾಗ ಮಂದರಾದ್ರಿಯನ್ನು ಮಥನ ಮಾಡಿ ಅಮೃತೋತ್ಪತ್ತಿಯಾಗಬೇಕೆಂಬ ಮಹಾಸಂಕಲ್ಪ ಮಹಾವಿಷ್ಣುವಿನಿಂದಲೇ ಊರ್ಜಿತವಾಗಿ ಪ್ರಯತ್ನ ತೊಡಗಿತು. ಅದಕ್ಕಾಗಿ ತಂದಂತಹ ಆ ಮಂದರಗಿರಿ ಅದು ತಾನಾಗಿ ಮುಳುಗುವುದಕ್ಕೆ ತೊಡಗಿತಂತೆ. ಅಲ್ಲ, ಅದು ಭಾರವಾಗಿ ದೇವಾಸುರರ ಭುಜದಂಡೆಗಳ ಪರಾಕ್ರಮಕ್ಕೆ ಮಣಿಯದೆ ಕುಸಿದು ಬಿತ್ತಂತೆ. ಏಕಮೇವಾದ್ವಿತೀಯನಾದಂತಹ ಗರುಡ ವಾಹನನಾದಂತಹ ಆ ನಾಗಶಯನ ತಾನಾಗಿ ಬಂದು 33 ಕೋಟಿ ದೇವತೆಗಳು 66 ಕೋಟಿ ಅಸುರರು ಒಗ್ಗೂಡಿ ಹೊತ್ತು ತರ್ತಾ ಇದ್ದಂತಹ ಮಂದರಗಿರಿಯನ್ನು ಏಕಮೇವನಾಗಿ ತಂದು ಮಧ್ಯದಲ್ಲಿ ಶರದಿ ಮಧ್ಯದಲ್ಲಿ ಸ್ಥಿತವಾಗುವಂತೆ ಮಾಡಿದನಂತೆ. ಮುಳುಗುವ ಕಾಲದಲ್ಲಿ ದೇವ ಸಂಕಲ್ಪ ಸುಮನಸ ಸಂಕಲ್ಪ ಬರಿದಾಗುವುದಿಲ್ಲ ಎಂಬುದಕ್ಕೆ ಆದಿಕೂರ್ಮನಾಗಿ ಆಧಾರಭೂತನಾಗಿ ಎತ್ತಿ ಹಿಡಿದನಂತೆ. ನಿನ್ನನ್ನು ನಾನು ನಂಬಿದ್ದು ಆ ಸ್ಥೈರ್ಯವನ್ನು ಮಂದರಾದ್ರಿಯನ್ನು ಧರಿಸಿದ ಸ್ಥೈರ್ಯವನ್ನು ಮನದಲ್ಲಿ ಹೊಂದಿದ ಪ್ರಭುವಾಗಿ ಆ ಸ್ಥೈರ್ಯದಿಂದ ನೀನೊಂದು ಅನುಜ್ಞೆ ಕೊಟ್ರೆ ಇಂದ್ರಾರಿಯ ಹೆಣವನ್ನು ನೋಡದೆ ಸೌಮಿತ್ರಿ ಮರಳುವುದಿಲ್ಲ. ಆಶೀರ್ವದಿಸು ಮಗು. ನಿನ್ನ ಆಗಮನದ ಪ್ರಥಮದಲ್ಲಿ ನಾನು ಕಂಡದ್ದು ಆವೇಶ, ಈಗ ಆತ್ಮಸ್ಥೈರ್ಯ. ಸಮುದ್ರದಲ್ಲಿ ಏಳುವಂತಹ ದೊಡ್ಡದಾದಂತಹ ಅಲೆಗೆ ನಾಗಾಲೆ ಎನ್ನುವುದಾಗಿ ಹೆಸರಂತೆ, ಏಳುವಂತಹ ಸುಂಟರ ಗಾಳಿಗೆ ನಾಗ ಎನ್ನುವುದಾಗಿ ಹೆಸರಂತೆ, ಶ್ರೇಷ್ಠ ಎನ್ನುವುದಾಗಿ ಪರ್ಯಾಯವಾದಂತಹ ಅರ್ಥ. ನಮ್ಮ ಸೇನೆಯಲ್ಲಿರುವ ನಾಗ ಸದೃಶನಾದಂತಹ ನೀನು ಈ ಸೇನೆಗೆ ಬಂದಿರುವಂತಹ ವಿಷವನ್ನು ಹೇಗೆ ನುಂಗಿ ನೊಣೆದು ಭರ್ತಿ ಎನ್ನುವುದಾಗಿ ನನಗೆ ಗೊತ್ತಿಲ್ಲ. ಆದ್ರೆ ನಿನ್ನ ಮಾತಿನಲ್ಲಿ ಅಚಲವಾದಂತ ವಿಶ್ವಾಸ ಉಂಟು. ನಿನಗೆ ಬೇಕಾಗಿರುವುದು ನನ್ನ ಮಂತ್ರಾಕ್ಷತೆ ಮಾತ್ರ ಅಲ್ವ? ಅಷ್ಟೇ. ಪರಿಪೂರ್ಣವಾಗಿ ನೀಡಿದ್ದೇನೆ. ನಿನ್ನೊಂದಿಗೆ ಅಂಗದ, ವಿಭೀಷಣ, ಹನುಮಂತ ಮುಂತಾದವರನ್ನು ಕಳುಹಿಸುವುದರ ಮುಖಾಂತರವಾಗಿ ಜಯಸಿರಿಯನ್ನು ಹೊತ್ತು ತಂದಂತಹ ನಿನ್ನ ಆಗಮನದ ನಿರೀಕ್ಷೆಯಲ್ಲಿ ರಾಮನಿರ್ತಾನೆ. ಒಳ್ಳೆದಾಗ್ಲಿ ಅಣ್ಣ. ಸುಂಟರ ಗಾಳಿ ಆಗುವುದು ನನಗೆ ಬೇಕಾಗಿಲ್ಲ. ಅಥವಾ ಮತ್ತಾವುದೋ ಹೆಸರಿನಿಂದ ಪ್ರಕೀರ್ತಿತವಾಗಬಹುದಾದ ನಾಗ ಶಬ್ದವು ನನಗೆ ಅಪೇಕ್ಷಿತವಲ್ಲ. ನನ್ನ ಅಣ್ಣನ ಮನದಲ್ಲೆದ್ದ ಚಿಂತೆಯನ್ನು ನೀಗಿ ಅರೆಕ್ಷಣವಾದರೂ ಅವನು ನೆಮ್ಮದಿಯಿಂದ ಕಣ್ಮುಚ್ಚುವುದಕ್ಕೆ ಯೋಗ್ಯವಾದ ತಲ್ಪವಾದರೆ ಈ ನಾಗಕ್ಕೆ ಸಾಕು. ನಾ ಹೊರಟೆ. ನಿನ್ನ ನಿರೀಕ್ಷೆಯಲ್ಲಿ ನಾನು ಇರ್ತೇನೆ. ಆದೀತು. ಪಾಳೆಯವನ್ನು ಕೂಡಿಕೊಂಡೇ ಬಂದದ್ದಾಯಿತು. ವಿಭೀಷಣನೇ ಮಾರ್ಗ ತೋರಿ ಬಂದು ನಿಂತನಲ್ಲ. ಮೂಲನ ಕುಂಭಿಳೆಯ ರಕ್ಷಾವಲಯವನ್ನು ಭೇದಿಸಿ ಭೂತ ಪ್ರೇತ ಪಿಶಾಚಾದಿಗಳ ರಕ್ಷಾವಲಯವನ್ನು ಮರ್ದಿಸ್ತಾ ಬಂದು ನಿಂತ ಕಾಲದಲ್ಲಿ ಆಚಾರ್ಯ ಶುಕ್ರರ ಆಚಾರ್ಯತ್ವದಲ್ಲೇ ವಿರಾಜಿತವಾದ ಮೂಲನಿ ಕಿಂಬೆಳೆಯ ಮಾರಣಾಧ್ವರದ ಹೋಮಜ್ವಾಲೆ ಪ್ರಜ್ವಲಿಸ್ತಾ ಇರುವಾಗ ಇಲ್ಲಿ ಸಹಾಯಿಗಳಾದವರನ್ನು ಹೋಮಕುಂಡವನ್ನು
ಅದಕ್ಕಾಗಿ ಸಂಗ್ರಹಿತವಾದಂತಹ ಸುದ್ರವ್ಯಗಳನ್ನು ಕುದ್ರವ್ಯಗಳನ್ನು ಹನುಮಾದಿಗಳು ಚಾನಾಹಾನಿ ಮಾಡಿದರೂ ಕೂಡ ಸಂಕಲ್ಪ ಸ್ಥಿತನಾದ ಬದ್ಧತೆಯಿಂದ ಅಚಲನಾಗಿ ಕುಳಿತಂತಹ ಇವನು ಹೇಳುವುದಿಲ್ಲ ಅಂತ ಹಠ ತೊಟ್ರೆ ಹೇಳಿಸಬೇಕಲ್ಲ. ಜಪ ತಪ ಅನುಷ್ಠಾನ ಯಾಗ ಯಜನಾದಿಗಳು ವೇದ ವಿಶ್ವಾಸಿಗಳಾದ ವೈದಿಕರಿಗೆ ದೈವಸಮ್ಮತವಾದ ಕರ್ತೃತ್ವವನ್ನು ಮಾಡಿದ ಧಾರ್ಮಿಕರಿಗೆ ಸತ್ಯನಿಷ್ಠೆಯನ್ನು ಹೊಂದಿದ ಮಹಾತ್ಮರಿಗೆ ದೈವ ವಿರೋಧವಾಗಿ 30 ಕೋಟಿ ದೇವತೆಗಳ ಪರಾಭವಕ್ಕೆ ಹೇತುವಾದವನೊಬ್ಬನು ಯಾಗ ನಿರತನಾಗಿದ್ದಾನೆ ಅಂತ ನಾನು ಶ್ರದ್ಧೆಯಿಂದ ಸಹಿಸಬೇಕಾಗಿಲ್ಲ. ಅವನು ದೈವಭಕ್ತಿಯನ್ನು ಹೊಂದಿದ್ದಾನೆ ಎಂಬುದರಿಂದ ಅವನ ವ್ಯಕ್ತಿತ್ವವನ್ನು ಮಹತ್ತರವಾದದ್ದು ಅಂತ ಮಾನಿಸಬೇಕಾಗಿಲ್ಲ. 7 ಕಾಳಗದ ಕಣದಲ್ಲಿ ವಿಕ್ರಮದಿಂದ ಪೌರುಷದಿಂದ ಉಳಿದವರಿಗೆ ಅಸಾಧ್ಯವಾದದ್ದನ್ನು ಸುಲಭವಾಗಿ ಸಾಧ್ಯವಾಗಿಸಿಕೊಂಡೆ ಅಂತ ಬೀಗಿದ ನೀನು ಅಚಲನಾಗಿ ಕುಳಿತ ನೆಲೆ ಯಾವುದು ಅಂತ ನನಗೆ ಗೊತ್ತುಂಟು. ಬ್ರಹ್ಮನ ವರ ಚತುರಾನನ ಕರ ನಿನಗೆ ಅಭಯವನ್ನು ತೋರ್ತಾ ವರ ಕೊಟ್ಟಿದೆ ಎಂಬುದರಿಂದ ನೀನು ಅಚಲನಾದದ್ದಾದರೆ ಬಿಡು ಇಂದ್ರಾರಿ, ನಿನ್ನ ಭವಿಷ್ಯ ನಿರ್ಣಯಿಸುವುದು ಬ್ರಹ್ಮನ ಹಸ್ತ ಅಲ್ಲ, ರಾಮಾನುಜ ಲಕ್ಷ್ಮಣನ ಪಾದ. ನಿನ್ನ ಹಣೆ ಬರಹ ತಿದ್ದುವುದಕ್ಕೆ ತೆಗೆದ ಕಾಲಿನಿಂದ ನಿನ್ನ ಹಣೆಗೆ ಊದಿದ್ದೇನೆ. ಬಾಹ್ಯ ಪ್ರಪಂಚದ ಯಾವ ಅರಿವೆಯೂ ಕೂಡ ಇಲ್ಲದೆ ಏಕಾಗ್ರ ಚಿತ್ತನಾಗಿ ಶುಕ್ರಾಚಾರ್ಯರ ಅಣತಿಯಂತೆ ಯಜ್ಞ ದೀಕ್ಷಿತನಾಗಿ ಕುಳಿತಂತಹ ಸಂದರ್ಭ ನನ್ನ ಏಕಾಗ್ರತೆ ಭಂಗ ಬರುವ ಹಾಗೆ ನನ್ನ ಹಣೆಗಾಗಿ ಬಂದಂತಹ ಕ್ರೂರವಾದಂತಹ ತಾಡನ ಕಾರಣ ಏನು ಎಂಬುದಾಗಿ ಕಣ್ಣು ಬಿಟ್ಟು ನೋಡಿದರೆ ಆಚಾರ್ಯ ಶುಕ್ರ ಸ್ಥಾನ ಪಲ್ಲಟವಾಗಿದೆ. ಯಜ್ಞವೇದಿಯಲ್ಲಿ ಧಗಧಗನೆ ಪ್ರಜ್ವಲಿಸುವಂತಹ ವೈಶ್ವಾನರಾಗ್ನಿ ನಂದಿಸಲ್ಪಟ್ಟಿದ್ದಾನೆ. ಯಜ್ಞಕ್ಕೆ ಶೇಖರಿಸಲ್ಪಟ್ಟಂತಹ ಎಲ್ಲಾ ಬಗೆಯ ಸೋಪಸ್ಕರಗಳು ಚೆಲ್ಲಾಡಲ್ಪಟ್ಟಿದ್ದಾವೆ. ಇದಕ್ಕೆ ಕಾರಣ ಯಾರು ಎಂಬುದಾಗಿ ನೋಡಿದ್ರೆ ನೀನ ನಾನೇ ಮಗಧ ರಾಯನ ಮೊಮ್ಮಗ ಸೌಮಿತ್ರಿ ಲಕ್ಷ್ಮಣ. ಇಷ್ಟು ಹೇಳಿದ್ರೆ ನನ್ನ ನಾಲಿಗೆಗೆ ಸೂತಕ ಬಂದಿತ್ತು. ಯಜ್ಞ ಸಂರಕ್ಷಕ ಲಕ್ಷ್ಮಣ ಅಲ್ವೋ ನೀನು? ಯಜ್ಞ ಅಂದ್ರೆ ಏನು ಅಂತ ಗೊತ್ತಿದ್ದವರು ಮಾಡುವುದರ ರಕ್ಷಕನೇ ನಾನು. 7 ಯಜ್ಞವನ್ನು ಮಾಡಿದವನೇ ಹೇಳುತ್ತಿರುವಂತಹ ಮಾತಿದು. ಯಜ್ಞ ರಕ್ಷಣೆ ಎಂತ ಪ್ರಸಂಗ ಅದು. ಒಬ್ಬನನ್ನು ಹಾರಿಸುವುದಂತೆ, ಒಬ್ಬನನ್ನು ಕೊಲ್ಲುವುದಂತೆ, ಸ್ತ್ರೀವಧೆ ಸಲ್ತದೋ ಎಂಬುದಾಗಿ ಪ್ರಶ್ನೆಯಂತೆ, ಅವಳನ್ನು ಕೊಲ್ಲುವುದು. ಅದೇ ಲಕ್ಷ್ಮಣ ಅಲ್ವಾ ನೀನು ಈ ಯಜ್ಞವನ್ನು ಭಂಗ ಮಾಡಿದವ? ಅದೇ ಲಕ್ಷ್ಮಣ. ಏನು ಯಾವ ವಿಧದಲ್ಲಿ ಇದನ್ನು ಸಮರ್ಥಿಸಿಕೊಳ್ತೀನಿ ನೀನು? ಅಯ್ಯೋ, ನಿಮ್ಮ ಅಣ್ಣನದೊಂದೊಂದು ಸಂಕಲ್ಪ ಅಂತೆ. ಪರಾಣ್ಮುಖರಾದವರನ್ನು ಕೊಲ್ಲಬಾರದು, ಹಿಂದೆ ಬೆನ್ನು ಹಾಕಿ ಓಡುವವರನ್ನು ಕೊಲ್ಲಬಾರದು, ಹೊಡಿಬಾರ್ದು ಅಂತ ಹೇಳಿದ್ದಲ್ಲ, ಕೊಲ್ಲಬಾರದು ಅಂತ ಹೇಳಿದ್ದು. ಯಜ್ಞಕ್ಕೆ ಕುಳಿತವರನ್ನು ಒದಿಬೇಕು ಅಂತ ಯಾವಾಗ ಸೇರಿಸಿಕೊಂಡಿದ್ದಾನೆವ? ಯಜ್ಞ ಮುಗಿದು ಯಜ್ಞದಿಂದೆದ್ದಂತಹ ರಥವನ್ನು ಏರಿ ನಿಂತಿದ್ದೆ ಅಂತ ಆದ್ರೆ ನೀವೆಲ್ಲ ಒಂದು ಲೆಕ್ಕವ ನನಗೆ ಅಲ್ವಾ? ನಿನಗೆ ಈ ದುಸ್ಥಿತಿ ಬರುವುದಕ್ಕೆ ಕಾರಣ ಏನು ಅಂತ ನಾನು ಹೇಳ. ಯಜ್ಞ ಮಾಡಿದ್ದರಿಂದಲ್ಲ.
ಕೆಡಿಸ ಬಗೆದೆಯಲ್ಲ ಚೋರ ರಾಕ್ಷಸವೇ ಯಾರು ಕೆಡಿಸ ಬಗೆದೆಯಲ್ಲ ಏ ಚೋರ ರಾಕ್ಷಸ. ಇದು ಕಳ್ಳ ಯಜ್ಞ, ಇದು ಕಳ್ಳನ ಯಜ್ಞ. ಆದ್ದರಿಂದಲೇ ಇದು ಭಂಗಿತವಾಗಬೇಕಾದ ಯಜ್ಞ. ನಿನಗೆ ಈ ಯಜ್ಞ ಮಾಡುವುದಕ್ಕೆ ವಿಧಿ ಉಪದೇಶಿಸಿದ್ದು ವಿಧಾತ ಹೌದಾ? ಅದನ್ನು ಅರಿಯದೇ ಬಂದದ್ದಲ್ಲ. ಈ ಯಜ್ಞದ ಸಂಕಲ್ಪದ ಹಿಂದೆಯೇ ಅದರ ಭಂಗದ ಸಂಕಲ್ಪ ಉಂಟು ಅಂತ ನಿನಗೆ ಅರ್ಥ ಆದರೆ ನಿನ್ನ ಸಾವು ನಿನ್ನ ತೆಕ್ಕೆಯ ಹತ್ತಿರದಲ್ಲಿ ಉಂಟು ಅಂತ ನಿನಗೆ ಅರ್ಥ ಆಗಬೇಕು. ಯಾಕೆ ಹೇಳ್ತೇನೆ? ಮಾರಣಾಧ್ವರವನ್ನು ಮಾಡಿ ಗೆಲ್ಲಿದೆ ಅಂತ ಆದರೆ ಮಾರಣಾಧ್ವರದ ಮುಖದಿಂದ ಎದ್ದಂತಹ ದಿವ್ಯಾಶ್ವಭರಿತವಾದಂತಹ ರಥ ಆಯುಧಾದಿಗಳ ಮೂಲಕವಾಗಿ ಅಜೇಯ ವಿಕ್ರಮಿಯಾಗಿ ನೀ ವಿಜೃಂಭಿಸಬಹುದು ಎಂಬುದು ಯಾರವರ ವಿಧಿಯವರ. ಅದರ ಜೊತೆಯಲ್ಲಿ ಒಂದು ನಿರ್ಬಂಧ ಹಾಕಿದನಲ್ಲ, ನೀ ಕುಳಿತಿರುವಾಗ ಯಜ್ಞ ಪೂರ್ಣ ಆಗದೆ ಮಧ್ಯದಲ್ಲೇ ಎದ್ದಾಗ ನಿನಗೆ ಏನಾಗುತ್ತದೆ ಅಂತ ಅದು ನಾನೇ ಕೇಳಿದಂತಹ ವಾರದು ಅವ ಹೇಳಿದ್ದಲ್ಲ. ಅಲ್ಲ, ನಾನೇ ಎದ್ದರೆ ನನಗೆ ಮರಣ ಬರ್ಲಿ ದೇವರೇ ಎನ್ನುವುದಾಗಿ ನಾನೇ ಕೇಳಿದವ. ಹಾಗಾದ್ರೆ ಯಜ್ಞ ಭಂಗ ಯಾರೋ ಬಂದು ತಲೆಗೆ ಒದಿಲಿ ಅಂತ ನಾನು ಕೇಳಿರ್ಲಿಲ್ಲಪ್ಪ. ಆ ಯಜ್ಞ ಭಂಗ ಆಗಬೇಕೆಂಬುದು ಈಗ ಯಾರ ಸಂಕಲ್ಪ ಆಯ್ತು? ಅದು ದೇವರ ಅಲ್ಲಲ್ಲ, ಮರಣ ಬರುವ ಕಾಲದಲ್ಲಿ ಯಜ್ಞ ಭಂಗ ಆಗಬೇಕೆಂಬುದು ಸ್ವಯಂ ನಿನ್ನಿಂದಲೇ. ಈಗ ಇನ್ನೊಬ್ರು ಭಂಗ ಮಾಡಿದ್ದಕ್ಕೆ ನೀನು ಆಕ್ಷೇಪ ಹೇಳಬೇಡ. ದಾರಿ ತೆರೆದುಕೊಟ್ಟು ನಡೀತದ್ದು ಯಾಕೆ ಅಂತ ಪ್ರಶ್ನೆ ಕೇಳಲಿಕ್ಕಿಲ್ಲ, ನಡೀಲಿಕ್ಕೆ ದಾರಿ ಇದ್ದದ್ದು ಅಂತ ತಾತ್ಪರ್ಯ. ಆದ್ದರಿಂದಲೇ ನಿನ್ನ ಸಾವಿನ ಮನೆಯಲ್ಲಿ ನಿನಗೆ ಸಾವನ್ನು ಸಂಧಿಸುವಂತೆ ಮಾಡುವುದಕ್ಕೆ ನಡೆತರಬಹುದಾದಂತಹ ಇಂದ್ರಾರಿ ಮಾರ್ಗವನ್ನೇ ಕ್ರಮಿಸಿ ಇಲ್ಲಿಯ ತನಕ ಬಂದವರು ನಿನಗೆ ಈ ಪರಿಭವ ಬಂದದ್ದು ಯಾಕೆ ಗೊತ್ತುಂಟು? ಯಾಕೆ? ನಾರಿ ಚೋರನಿಗೆ ನೀ ಅಣುಗನಾದದ್ದರಿಂದ. ನಿನ್ನಲ್ಲಿರುವುದು ಅಣು ಮಾತ್ರದಲ್ಲಾದರೂ ಅಥವಾ ಅಣುಗನ ರೂಪದಲ್ಲಾದರೂ ಆ ವಿಕ್ರಮಕ್ಕೆ ನಾರಿ ಚೋರನಾಗಿಯೇ ಪ್ರವರ್ತಿತನಾಗಿ ಲೋಕದಲ್ಲಿದ್ದಂತಹ ಸಾಧುಗಳಾದಂತಹ ಅಬಲೆಯರನ್ನು ಅಪಹರಿಸಿಯಾದರೂ ತಾನು ಅತಿಕ್ರಮಿಸಿಯಾದರೂ ಭೋಗಿಸಿ ಅವರ ಬದುಕಿಗೆ ದೈನ್ಯವನ್ನು ಕಲ್ಪಿಸಿಯಾದರೂ ತಾನು ಆನಂದ ಹೊಂದುತ್ತೇನೆಂಬ ವಿಕೃತ ಮನಸ್ಥಿತಿಯನ್ನು ಹೊಂದಿದ ದಶಕಂಠತ್ವದ ಅಣುಗತನ. ಅಂದ್ರೆ 10 ತಲೆಯಲ್ಲಿ ನಿನ್ನ ಅಪ್ಪನಲ್ಲಿ ವಿಜೃಂಭಿಸ್ತಾ ಇದ್ರೆ ಆ 10 ತಲೆಯ ಸತ್ವವನ್ನು ಒಂದರಲ್ಲಿ ಹೀರಿ ಅದನ್ನು ಸಮರ್ಥಿಸ್ತಾ ತಂದೆ ಕೇಳು, ನೀನು ಹೇಳಿದಂತಹ ಮಾತು ಸಿಂಧುವನ್ನು ಉತ್ತರಿಸಿ ಬರುವಡೆ ತಂದೆಯ ತಂದೆಗ ಸಾಧ್ಯ ರಾಘವನದ್ದು. ಒಂದೇವಾದರೆ ನಾನು ನೋಡಿಕೊಳ್ತೇನೆ ಹೇಳಿದವ ನಾನೇ. ಮಾತ್ರವಲ್ಲ, ವಂಚಿಸಿ ತಂದುದು ಅನ್ಯಾಯ ರಾಜಸಕ್ಕೆ ಅಂದ್ರೆ ಅರ್ಥ ಎಂತದ್ದು? ಅದಕ್ಕೆ ಬೇರೆ ಬೇರೆ ಅರ್ಥ ಹೇಳಿದ್ರು. ಆದ್ರೆ ನಿನ್ನ ಚಿಕ್ಕಪ್ಪ ಸರಿಯಾದ ಅರ್ಥ ನನ್ನೊಟ್ಟಿಗೆ ಹೇಳಿದ್ದಾನೆ. ಹೌದಪ್ಪ, ನನ್ನ ಮಾತಿಗೆ ವಿಮರ್ಶೆ ಮಾಡ್ಲಿಕ್ಕೆ ಅವ ಮತ್ತೆ ನಿನ್ನ ಮಾತಿಗೆ ಮತ್ತೆ ನೀನೇ ನಾನೇ ಮಾಡಬೇಕು. ಅವರು ಹೇಳಿದ ಮಾತು ವಿಮರ್ಶೆ ಯೋಗ್ಯ ಆದ್ರೆ ಹೇಳುವುದೇ ಇಲ್ಲ. ಆದ್ದರಿಂದಲೇ ನಾವು ಹೇಳಿದ ಮೇಲೆ ಅದರಲ್ಲಿ ಅಯೋಗ್ಯವಾದದ್ದು ಯಾವುದು ಅಂತ ಅನ್ಯನೇ ವಿಮರ್ಶೆ ಮಾಡಬೇಕಾದದ್ದು. ಅದಲ್ಲದಿದ್ರೆ ವಿಮರ್ಶೆ ಮಾಡಿದ ಮೇಲೆ ಮಾತು ಹೊರಡಬೇಕಾದದ್ದು. ಏನು ಹೇಳಿದ ಗೊತ್ತಾ? ವಂಚಿಸಿ ತಂದುದು ಅನ್ಯಾಯ ರಾಜಸಕ್ಕೆ ಎಂಬುದಕ್ಕೆ ಅರ್ಥ ಏನು? ನಿಮಗೆ ತರಲೇಬೇಕು ಅಂತಿದ್ರೆ ವಂಚನೆ ಬೇಡಿತ್ತು, ನೇರವಾಗಿ ಹೋಗಿ ಹಿಡ್ಕೊಂಡು ಬರಬೇಕಾಗಿತ್ತು ಅಂತ. ಸರಿ ಉಂಟು. ಅದಕ್ಕೆ ತಿಳಿಯದವರು ಏನರ್ಥ ಹೇಳಿದ್ರು, ನೀವು ಅದೊಂದು ಮಾಡಬಾರ್ದಿತ್ತು ಅಂತ ಬಹಳ ಒಳ್ಳೆಯವನಾಗಿ ಹೇಳಿದ ಅಂತ. ಇಲ್ಲ, ನಾರಿ ಚೋರ ನಣುಗ ನೀನು, ಅವರ ಕೃತ್ಯದ ಯೌವನ ನೀನು. ಆದ್ದರಿಂದಲೇ ಅವರನ್ನು ಹಿರಿದಾದವನದಿ ಸಂಚರಿಸುವ ಕಪಿಗಳು ಬಂದರೆ ಅವರನ್ನೆಲ್ಲ ಗಾರುಗೆಡಿಸಿ ಗೆಲುವನ್ನು ಸೂರೆಗೊಳ್ಳುವ ಯೋಗ್ಯತೆ ಉಂಟು ಅಂತ ನಿನ್ನ ಅಪ್ಪನೆದುರು ವೀರವಾಣಿಯನ್ನು ಹೊರಡಿಸಿದ ಇಂದ್ರಾರಿಯಾದ ಮಗ ಆ ದುಷ್ಕೃತ್ಯದ ಸಮರ್ಥಕನಾಗಿ ಪರಿವರ್ತಿತವಾದ ಕ್ಷಣದಿಂದಲೇ ಇದೋ ಚೋರನಾಗಿದ್ದಿ, ಚೋರನ ಮಗನಾಗಿದ್ದಿ, ಚೋರ ರಾಕ್ಷಸನಾಗಿದ್ದಿ. ಈಗಲೂ ಚೋರತನವನ್ನೇ ತೋರಿದ್ದದಕ್ಕೆ ಮೈವೆತ್ತು ನಿಂತು ಹೋರಾಟ ಮಾಡಿ ಮೈಮರ ಮಾಡಿ ಕಣ್ಮರೆಯಾಗಿ ಮೈಯನ್ನು ಶಬ್ದಾಘಾತವನ್ನು ಉಂಟು ಮಾಡಿದ ರಾಮಸಾಯಕಕ್ಕೆ ಒಡ್ಡಿ ಮತ್ತೆ ಪ್ರತ್ಯಕ್ಷನಾಗಿ ಹೋರುವುದಕ್ಕಾಗದೆ ಹಾರಿ ಹೋಗಿ ಮತ್ತೆ ಹಾರುವವನ ಮುಂಭಾಗದಲ್ಲಿ ಸಾಗದೆ ಹೋಗಿ ಈಗ ಮೂಲ ನಿಕುಂಭಿಳೆ ಆಳಕ್ಕೆ ಇಳಿದಿದ್ದಿ. ನೀನು ಯಾವ ಆಳದಲ್ಲಿದ್ರು ಎತ್ತಿ ಕಡಿಯುವುದಕ್ಕಾಗಿ ಹೊರಟು ನಿಂತಾಗ ಕೈಗೇನು ಬರ್ತದೆ ನೋಡು. ಅಪ್ಪನ ಕುರಿತಾಗಿ ಮಾತಾಡಿದ ನನ್ನನ್ನ ವಿಮರ್ಶೆ ಮಾಡ್ಲಿಕ್ಕೆ ಯಾರು ಕೇಳಿದ್ರೆ ಅಪ್ಪನನ್ನ ಸೆರೆಮನೆಗಿಟ್ಟಾದ್ರೂ ಅಣ್ಣನನ್ನ ರಾಜಸ್ಥಾನಕ್ಕೆ ಪ್ರತಿಷ್ಠೆ ಮಾಡ್ತೇನೆ ಎಂದಾಗಿ ಹೊರಟವ ನೀನಲ್ವೋ? ಅದು ಹೇಳಿದ್ದು ಮಾತ್ರ ಮಾಡಿದನ ಅಲ್ಲ, ನಾನು ಹಾಗೆ ಅಪ್ಪನ ಮಾತನ್ನು ಬಿಟ್ಟು ಕೊಡದ ಮಗನಾಡಿ ಆಡಿದಂತಹ ಮಾತದು. ಅವನ ಮಾತನ್ನು ಸಾಧಿಸುವರೆ ಅವನದ್ದಾದಂತಹ ಧ್ಯೇಯವನ್ನು ಮುನ್ನಡೆಸುವಲ್ಲಿ ಕೊನೆ ಉಸಿರುವರೆಗೂ ಪ್ರಯತ್ನಿಸುವ. ಏನಂದೆ ನೀನು? ಮನಸ್ಸಿನಲ್ಲಿ ಸಂಕಲ್ಪ ಮಾತ್ರ ಬರುವುದು, ವಿಕಲ್ಪ ಬರ್ತದ? ಅಲ್ಲಲ್ಲ, ನನ್ನದು ಸಂಕಲ್ಪ ವಿಕಲ್ಪ ಮನಸ್ಸಿನ ನಿನ್ನದಲ್ಲ, ಮನಸ್ಸಿನಲ್ಲಿ ಅಲ್ಲ, ಮನಸ್ಸಿಗೆ ನನ್ನದು ಸಂಕಲ್ಪ ವಿಕಲ್ಪಾತ್ಮಕವಾದದ್ದು ಮನಸ್ಸು. ಅದರಲ್ಲಿ ಸರಿ ಮತ್ತು ತಪ್ಪು ಎರಡೂ ಹುಟ್ಟುತ್ತದೆ.
ತಪ್ಪನ್ನು ಗಮನಿಸಿ ಸರಿಯನ್ನು ಒಪ್ಪಿ ಅನುಸರಿಸುವವನು ನಿಜವಾದ ಸತ್ಸಂಕಲ್ಪವನ್ನು ಹೊಂದಿದವ. ಎರಡೂ ಹುಟ್ಟಿದ್ದನ್ನು ವಂಚನೆ ಇಲ್ಲದೆ ಹೇಳಿದೆ. ಯಾವುದು ತಪ್ಪು ಅಂತ ತೋರಿಕೊಟ್ಟ ವಿವೇಕ ರೂಪಿಯಾದ ರಾಮನನ್ನು ಅನುಸರಿಸಿ ವಿವೇಕಾನುಸರಣೆ ಮಾಡಿದ್ದರಿಂದ ಇಲ್ಲಿಯ ತನಕ ಅಜೇಯನಾಗಿ ನಿನ್ನ ಎದುರು ನಿಂತಿದ್ದೇನೆ. ಏನು ನೀನು ಸೋತವನಲ್ವಾ? ಎಲ್ಲಿ ಸೋತ? ನಾನು ಈಗ ಮೂಲ ನಿಕ್ಕುಂಬೆಳೆಗೆ ಇಳಿದದ್ದು ಹೌದು ಹೌದು. ಈಗ ನಿನ್ನನ್ನು ನಾಗಪಾಶದಿಂದ ಕಟ್ಟಿ ಮರಣಶೈಲಿಯಲ್ಲಿ ಮಲಗಿಸಿದವ ಹೌದು ಅಲ್ವಾ ನಾನು? ಈಗ ಇನ್ನೊಂದು ಕಾಲದಲ್ಲಿ ಎದ್ದು ನಿಂತದ್ದು ಯಾವುದು? ಅಲ್ಲಿ ಎದ್ದು ನಿಂತದ್ದು ನಿನ್ನ ಹಣೆ ಬರ. ನನ್ನನ್ನು ಎಬ್ಬಿಸುವ ಶಕ್ತಿಯಲ್ಲಿ ನಿನಗೆ ಹೊಡಿಲಿಕ್ಕಾಯ್ತು. ಎದ್ದು ನಿಂತದ್ದು ಅದು ನಿನ್ನದಾದಂತಹ ಶಕ್ತಿ ಸಾಮರ್ಥ್ಯದಿಂದಲ್ಲ, ಮೇಲಿನಿಂದ ಯಾವನು ಹಾರಿ ಮತ್ತೆ ನಿನಗೆ ಕೊಟ್ಟ ವರ ನಿನ್ನದ ನೋಡು. ಈಗ ನಿನಗೆ ಸಿಕ್ಕಿದ ವರ, ನಿನ್ನಲ್ಲಿದ್ದ ಬಲ, ಮಾರಣಾದ್ವರದಿಂದ ಬರುವ ರಥ, ಅದರಲ್ಲಿ ಬರುವ ಸಹಾಯಕ, ಅದರಲ್ಲಿದ್ದ ಧನುಸು, ಇದೆಲ್ಲ ನಿನ್ನದ ಪ್ರಶ್ನೆ ಅಲ್ಲ. ಮತ್ತೆ ಈಗ ನಾನು ಕೇಳುತ್ತಿರುವಂತಹ ಪ್ರಶ್ನೆ, ಯಾಗ ರಕ್ಷಕ ಎನ್ನುವಂತಹ ಹೆಸರು ಹೊತ್ತುಕೊಂಡು ಊರು ತಿರುಗುವಂತಹ ನೀವು, ನಾವು ಯಾಗ ಮಾತ್ರ ರಕ್ಷಿಸುವುದು ಅಂತ. ಸೇನಾದಿ ಯಾಗಗಳು ವೈದಿಕವಾದರೂ ಕೂಡ ಅದು ಭಂಗಯೋಗ್ಯವಾದದ್ದು. ಯಾಕೆಂದ್ರೆ ಇದು ವೈದಿಕ ಇದು ಅವೈದಿಕ ಅಂತ ವಿಂಗಡಿಸುವುದು ಹೇಗೆ? ವೈದಿಕರು ನಿನ್ನಪ್ಪ ಮಾಡಿದಂತಹ ಯಾಗ ಯಾವುದೋ ಒಂದನ್ನು ಅಪೇಕ್ಷಿಸಿಯೇ ಮಾಡಿದ ಯಾಗ ಹೌದಾ? ಸಿಕ್ಕಿತ? ಈಗ ನಾನು ಮಾಡುತ್ತಿರುವಂತಹ ಈ ಯಾಗ ಅವೈದಿಕ ಅಂತ ಹೇಳುದು ಹೇಗೆ? ನಿನ್ನ ಆ ಶುಕ್ರಾಚಾರ್ಯರನ್ನು ಓಡಿಸಿ ಆಯ್ತು, ಇಲ್ಲದಿದ್ರೆ ಅವರನ್ನು ಕರೆದು ಕೇಳಬೇಕು. ವೇದ ಪ್ರತಿಪಾದ್ಯತ್ವೇ ಸತಿ ಅಲ್ಲ, ಅವ ಉತ್ತರ ಹೇಳಬಾರ್ದಂತ ಯಾಗಾದಿರೇವ ಧರ್ಮ ಎಂಬ ವೇದ ಶಾಸನ ಸ್ವರೂಪ ಲಕ್ಷಣ ವಿಹಿತವಾಗುಂಟು. ವೇದ ಪ್ರತಿಪಾದ್ಯವಾಗಿರ್ಬೇಕು. ಇದು ಅಥರ್ವಣ ವೇದೋಕ್ತವಾಗಿ ಅಂತ ಗುರುಗಳು ಹೇಳಿದ್ದಾರೆ. ಮುಗಿಲಿಲ್ಲ. ಅಲ್ಲ, ಒಂದನೇದಕ್ಕೆ ಉತ್ತರ ಆಯ್ತು. ಅಲ್ಲ, ವೇದ ಪ್ರತಿಪಾದ್ಯವಾದದ್ದು ಮಾತ್ರ ವಿಹಿತವಾದದ್ದಲ್ಲ, ಅವಿಹಿತವಾದದ್ದು ವೇದದಲ್ಲಿ ಉಂಟು, ಗೊತ್ತುಂಟಾ? ಅಲ್ಲ, ಅದಿರ್ಲಿ. ಆದ್ರಿಂದ ಸರಿಯಾಗಬೇಕು ಅಂತಿಲ್ಲ ಅಂತ. ಸೇನಾದಿ ಯಾಗಗಳು, ಶೇನ ಪಕ್ಷಿ ಒಂದು ತನಗೆ ಬೇಕಾದದನ್ನು ಹೇಗೆ ಕಿತ್ತು ತಂದು ತನಗೆ ಬೇಕಾದಲ್ಲಿ ಹಾಕಿ ಕೊಡಹಿ ತಿನ್ನುತ್ತದೋ ಹಾಗೆಯೇ ಶತ್ರುವನ್ನು ಕೂಡ ಬೇಕಾದಲ್ಲಿಂದ ಕಿತ್ತು ತಂದು ಮಾಡ್ತದೆ. ಆದರೆ ಶೇನಯಾಗ ವೈದಿಕವಾದದ್ದು, ಆದ್ರೆ ಅಧರ್ಮ. ಯಾಕೆ ಗೊತ್ತುಂಟು? ಯಾಕೆ? ಅದು ಪ್ರಯೋಜನವತ್ತು ಆಗಿರ್ಬೇಕು. ಪ್ರಯೋಜನವತ್ತು ಅಂದ್ರೆ ಏನು? ಯಾಗ ಮಾಡಿದ್ದರಿಂದ ಅಪೂರ್ವೋತ್ಪತ್ತಿಯಾಗಿ ಪರಿಣಾಮದಲ್ಲಿ ನಮಗೆ ಫಲ ಕೊಡಬೇಕು. ಪ್ರತ್ಯಕ್ಷವಾಗಿ ಅಲ್ಲೇ ಫಲ ಕೊಟ್ಟಿತ್ತು ಅಂತಾದ್ರೆ, ಅಲ್ಲೇ ಫಲ ಸಿದ್ಧಿ ಆಯ್ತು ಅಂತಾದ್ರೆ ಅದು ಪ್ರಯೋಜನವತ್ತಲ್ಲ, ಪ್ರಯೋಜನವೇ ಆಗ್ತದೆ. ಈಗ ನಿನ್ನಪ್ಪ ಮಾಡಿದ ಯಾಗದಲ್ಲಿ ಪ್ರಯೋಜನವತ್ತು ಹೇಗೆ? ಯಾಕೆಂದ್ರೆ ಮಕ್ಕಳು ಪುರುಷ ಆಗಲೆದ್ದು ಬರ್ಲಿಲ್ಲ. ಮಕ್ಕಳು ಹುಟ್ಟಿದ್ರು, ಹೌದು. ಇಲ್ಲ, ಫಲ ಬೇಕಾದದ್ದು ಅವನಿಗೆ ಪುತ್ರರು ಉದಿಸಲಿಲ್ಲ, ಯಜ್ಞಕುಂಡದಿಂದ ಮಕ್ಕಳೆದ್ದು ಬರಲಿಲ್ಲ. ಅಲ್ಲ, ಮಕ್ಕಳೆದ್ದು ಬರುವುದು ಬೇಡ, ಅದನ್ನೇ ಹೇಳಿದ್ದು. ಪ್ರಯೋಜನವತ್ತು ಅಂದ್ರೆ ಅದೇ. ಅಲ್ಲಿ ಹುಟ್ಟಿದ್ದು ದೇವ ನಿರ್ಮಿತ ಪಾಯಸ, ಅದು ಪುಣ್ಯದ ಮೂರ್ತ ರೂಪ. ಅದು ಹೋಗಿ ತಿಂದ ಮೇಲೆ ಗರ್ಭಧಾರಣೆ ಮಾಡಿ ನಮ್ಮಮ್ಮಂದಿರ ಗರ್ಭದಲ್ಲಿ ನಾವು 4 ಮಂದಿ ಹುಟ್ಟಿದ್ದು ಪರಿಣಾಮದಲ್ಲಿ ಆದಂತಹ ಪುಣ್ಯೋದಯ ಅಂತ ಅದಕ್ಕೆ ಕರೆಯುವುದು. ನಿನಗೆ ಹಾಗಲ್ಲ. ನಿನ್ನ ಉದ್ದೇಶ ಏನುಂಟು? ನಿನಗೆ ಬೇಕಾದದ್ದು ದಿವ್ಯ ವರೂಥ, ದಿವ್ಯ ಸಹಾಯಕ, ದಿವ್ಯ ಧನುಸು. ಅದು ಇಲ್ಲೇ ಹುಟ್ಟಿದರೆ, ಇಲ್ಲೇ ಇದರ ಮುಖದಿಂದಲೇ ಹುಟ್ಟಿದರೆ ಅದು ಪ್ರಯೋಜನ ಒತ್ತಾಗುವುದಿಲ್ಲ, ಪ್ರಯೋಜನವೇ ಆಗುತ್ತದೆ. ಆದ್ದರಿಂದಲೇ ಮಾತ್ರ ಅಲ್ಲ, ಬಲವದ ಇಷ್ಟಾನುಬಂಧಿಯಾಗಬೇಕು, ಬಲವದ ಅನನುಬಂಧಿಯಾಗಬೇಕು. ಒಂದು ಯಾಗ ಆಗಬೇಕು ಅಂತ ಬಲವತ್ ಇಷ್ಟಾನುಬಂಧಿ ಅಂದ್ರೆ ಸುಖ ಹೇತುಕವಾಗಬೇಕು ಯಾಗದ ಫಲ, ಅನಿಷ್ಟ ಹೇತುಕವಾಗಕೂಡದು. ಬಲವಾದ ಅನಿಷ್ಟಾನುಬಂಧಿ ಆಗಬೇಕು. ಇದು ಅನಿಷ್ಟ ಹೇಗಾಗ್ತದೆ ಗೊತ್ತುಂಟೋ? ಸೇನಾದಿ ಯಾಗಗಳ ಹಾಗೆ ಆ ಕಾಲದಲ್ಲಿ ಶತ್ರು ನಿಪಾತವನ್ನು ಮಾಡಿದ್ರು, ಅಲ್ಲಿ ಆದ ಕೃತ್ಯದ ಪರಿಣಾಮವಾಗಿ ಭವಿಷ್ಯದಲ್ಲಿ ನರಕ ಎಂಬ ಫಲ ವೈದಿಕವಾಗಿ ಅದಕ್ಕೆ ಇದ್ದದ್ದರಿಂದ ನರಕಜನಕವಾದಂತಹ ಸೇನಯಾಗಗಳು ಅಧರ್ಮ ಅಂತ ವೈದಿಕರ ನಿರ್ಣಯ. ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ಮಾರಣಾದ್ವರದಿಂದ ನೀನು ಮಾಡುವಂತಹ ನಾರಿ ಚೋರತ್ವದ ಸಮರ್ಥನೆ ಆತ್ಯಂತಿಕವಾಗಿ ನಿನಗೆ ನರಕಜನಕವಾದದ್ದರಿಂದ ನೀ ಮಾಡಿದ ಮಾರಣಾಧ್ವರ ಅಧ್ವರವೆಂಬಂತಹ ಪ್ರಮಾಣವೇ ಇಲ್ಲ. ಬೇಡ, ನೀನ್ ಇಷ್ಟ ಆಕ್ಷೇಪ ಮಾಡ್ತೀಯ. ನಿನ್ನ ಅಪ್ಪ ಮಾಡಿದ್ದನ್ನು ನಾನು ಮಾಡುವಾಗ ನಿನಗೇನು ತೊಡಕ ಬರುವುದಿಲ್ಲ. ಅಲ್ಲಲ್ಲ, ನಿನ್ನ ಅಪ್ಪ ಮಾಡಿದ್ದನ್ನು ನಾನು ಮಾಡುವಾಗ ನಿನಗೆ ತೊಡಕೇನು ಬರುವುದು? ತೊಡಕಲ್ಲಪ್ಪ. ನೀನು ಬಹುಸುವರ್ಣಕ ಮಾಡಿದ್ದಿ, ರಾಜಸೂಯ ಮಾಡಿದ್ದಿ, ಅಶ್ವಮೇಧ ಮಾಡಿದ್ದಿ, 5 ಯಾಗ ಮಾಡುವಾಗ ಮಹೇಶ್ವರಾದಿ ಯಾಗಗಳಲ್ಲಿ ತೊಡಗಿದವನನ್ನು ಯಜ್ಞಕುಂಡದ ಎದುರಿನಿಂದ ಎಬ್ಬಿಸಿಕೊಂಡು ಹೋಗ್ಲಿಲ್ವೋ? ನೀನ್ ಯಾಕೆ ಯಾಗ ಬಿಟ್ಟು? ಈಗ ತೊಡಕಾಯ್ತು ಅಂತ ಯಾರು ಹೇಳಿದ್ದೀನಿ? ಈಗ ಅರ್ಧದಲ್ಲಿ ಬಿಟ್ಟೋದ್ ಯಾಕೆ? ನಾನು ಹೇಳುತ್ತಿರುವುದೇನು? ಈಗ ನಾವು ಮಾಡುತ್ತಿರುವಂತಹ ಕೆಲಸ, ಮಾರೀಚರನ್ನು ಬಿಟ್ಟಿದ್ದೇವೆ, ಸುಬಾಹವನ್ನು ಬಿಟ್ಟಿದ್ದೇವೆ, ಯಜ್ಞ ಭಂಜನ ಸಾಯ್ಲಿಕ್ಕೆ ಅಲ್ಲಲ್ಲ, ಯಜ್ಞ ಭಂಜನದ ಕೆಲಸ ಮಾಡ್ಲಿಕ್ಕೆ ಬಿಟ್ಟವರು. ನನಗೆ ಅಡುಗಲಿಕ್ಕೆ ಏನಿಲ್ಲ, ನಾನು ಬಯಲಲ್ಲಿ ನಿಂತವ. ಯಜ್ಞ ಭಂಜನದ ಕೆಲಸಕ್ಕಾಗಿಯೇ ಬಿಟ್ಟವರಿದ್ದೆವು. ನಮ್ಮ ಸಂಕಲ್ಪ ಏನು? ಋಷಿಮುನಿಗಳು ಮಾಡುವಂತಹ ಯಾಗದಿಂದ ದೇವತೆಗಳು ಪುಷ್ಟರಾಗ್ತಾರೆ, ತನ್ಮೂಲಕ ನಮಗೆ ವಿರೋಧ ಬರ್ತದೆ. ಆದ ಕಾರಣ
ಅವರಿಗೆ ಉಪಯೋಗವಾಗಬಾರದು ಎನ್ನುವುದಕ್ಕಾಗಿ ನಾವು ಯಜ್ಞಭಂಗ ಮಾಡುವುದು. ಹೌದು. ಈಗ ನನಗೆ ಉಪಯೋಗ ಆಗಬಾರದು ಅನ್ನೋದಕ್ಕಾಗಿ ನೀನು ಯಜ್ಞಭಂಗ ಮಾಡಿದ್ದು. ಹೌದು. ನಮ್ಮಿಬ್ಬರ ನಡುವೆ ವ್ಯತ್ಯಾಸ ಎಂತ ಉಂಟು? ಆಗುವುದಿಲ್ಲ. ಯಾಕೆ? ದೇವತೆಗಳನ್ನು ಒಪ್ಪಿ ಮಾಡುವ ಸರ್ವಕರ್ಮಗಳು ಯಜ್ಞವಾಗುತ್ತದೆ, ದೇವತೆಗಳನ್ನು ವಿರೋಧಿಸಿ ಮಾಡುವ ಸರ್ವಕರ್ಮಗಳು ಅಯಜ್ಞವಾಗ್ತದೆ. ಹೌದಪ್ಪ. ಇದು ಸರಳ ಸಿದ್ಧಾಂತ. ನೀನು ದೇವತೆಯನ್ನು ವಿರೋಧಿಸಿದಲ್ಲಿಗೆ ನೀ ಮಾಡಿದ್ದು ಯಜ್ಞ ಅಲ್ಲ ಅಂತ ಆಗ್ತದೆ ಅಂತ. ತಡಿ, ಇದಕ್ಕೆ ಉತ್ತರ ಕೊಡುವ. ಏನು? ಈಗ ನೋಡು, ನಾನು ದೇವತೆಗಳಲ್ಲಿ ಬ್ರಹ್ಮನಲ್ಲಿ ವರವನ್ನು ಕೇಳುವಾಗ ಕೇಳಿದಂಥದ್ದು ಇದೇ ವರ. ನಾನು ಯಜ್ಞವನ್ನು ಪೂರ್ಣಾವತಿಯನ್ನು ಮಾಡಿದಾಗ ಈ ಯಜ್ಞಕುಂಡದಿಂದಲೇ ರಥ ಎದ್ದು ಬರಬೇಕೆನ್ನುವುದಾಗಿ ಅವ ಹೇಳಿಲ್ಲ. ಅದು ಅಧರ್ಮಯುಕ್ತವಾದಂತಹ ಇದು ಯಾಗ ಮಗು, ಅದು ಮಾಡಬೇಡ, ಇದು ಬೇರೆ ರೀತಿಯಲ್ಲಿ ಹೀಗೊಂದುಂಟು, ಶೇನೆಯಾಗದಂತೆ ಇದು ಅಧರ್ಮ, ಇದು ಧರ್ಮ ಆದದ್ದು ಇದು ಹಿರಣ್ಯಕಶಿಪಿಗೆ ವರ ಕೊಡುವಾಗ ಅಧರ್ಮ ಅಂತ ಕೊಟ್ಟದ್ದ? ಯಾವುದು? ಹಿರಣ್ಯಕಶಿಪಿಗೆ ಬ್ರಹ್ಮ ವರ ಕೊಡುವಾಗ ಅಧರ್ಮ ಅಂತ ಕೊಟ್ಟದ್ದ? ಅಲ್ಲ. ಅದನ್ನು ಭೇದಿಸಿ ವಿಷ್ಣು ಕಡಿದದ್ದು ನರಸಿಂಹನಾಗಿ ಧರ್ಮವೋ ಧರ್ಮವೋ? ನೋಡು, ನನಗೆ ಅಜ್ಜ ಅವ್ವ ಹೊರತು ಬ್ರಹ್ಮನ ವರ ಮೀರಿ ಅಲ್ವ ಹಿರಣ್ಯಕಶಿಪು? ನನಗೆ ಬೇಕಾಗಿಲ್ಲ. ಅವ್ವ ಒಪ್ಪಿದ್ದಾನೆ ಅಂತ ಆದ್ಮೇಲೆ ಕೊಡುವುದಕ್ಕೆ ಒಪ್ಪಿದ್ದಾನೆ, ಅದು ನಮಗೆ ಧರ್ಮ ಆಯ್ತು. ಆ ಕೊಟ್ಟದರಲ್ಲೇ ಭೇದಿಸುವುದಕ್ಕೆ ಒಪ್ಪಿದ್ದಾನಲ್ಲ. ಯಜ್ಞ ಮಧ್ಯದಲ್ಲಿ ಭೇದಿಸಿದವ ಇಂದ್ರಾರಿಯ ಸಾವಿಗೆ ಕಾರಣ ಆಗ್ತಾನೆ ಎಂಬುದು ನನ್ನ ಮಾತು, ಬ್ರಹ್ಮನ ಮಾತು. ನಿನಗೆ ಭೇದಿಸಿದ್ದಕ್ಕೆ ಆಕ್ಷೇಪ ಮಾಡಿದವ ಯಾರು? ನನಗೆ ಆಕ್ಷೇಪ ಇಲ್ಲ. ಈಗ ನಾನು ಇನ್ನು ಒಂದೇ ಅಂತ ಆಯ್ತಲ್ಲ, ನೀನ್ ಯಾವ ರೀತಿ ಧರ್ಮಿಷ್ಠ ಅಂತ? ಇಲ್ಲಪ್ಪ, ನೀನು ನಾನು ಒಂದಲ್ಲ. ಬ್ರಹ್ಮನನ್ನು ಅನುಸರಿಸುವಂತಹ ಬ್ರಹ್ಮನಿಷ್ಠರಾದಂತಹ ಕ್ಷತ್ರಿಯರು ನಾವು ಅಂತಾದದ್ದು, ನೀನು ನಾನು ಒಂದು ಅಂತಾದದ್ದಲ್ಲ. ಯಾರು ಹೇಳಿದ್ದು ನಿನಗೆ? ಈಗ ನೋಡು, ನೀ ಹೇಳಿದಿ ದೇವತೆಗಳ ವಿರೋಧವಾದಂತಹ ಕೆಲಸಗಳನ್ನು ಮಾಡಿದ್ದಿ ಎನ್ನುವುದಾಗಿ. ನಾನು ಮಾಡಿದ್ದೇನೆ, ಬಹುಸೂರ್ಣ ಯಾಗಗಳನ್ನು ಮಾಡಿದ್ದೇನೆ, ರಾಜಸೂಯ ಯಾಗವನ್ನು ಮಾಡಿದ್ದೇನೆ, ಅಶ್ವಮೇಧ ಯಾಗವನ್ನು ಮಾಡಿದ್ದೇನೆ. ಅಲ್ಲಿ ಇಂದ್ರಾಯ ಸ್ವಹ ಇಂದ್ರಾಯ ಇದನ್ನ ಮಮ ಅಂತ ಮಂತ್ರವನ್ನೇ ಹೇಳಿದ್ದು. ಬೇರೆ ಇಂದ್ರನಿಗೆ ನಾನು ಅರ್ಘ್ಯವನ್ನು ಕೊಡ್ಲಿಲ್ಲ. ಹೌದಾ? ಅಲ್ಲಿ ದೇವತೆಗಳಿಗೆ ಯುಕ್ತವಾಗಿ ಕೆಲಸ ಮಾಡಿದ್ದು. ಮಹೇಶ್ವರ ಯಾಗದ ಮೂಲಕ ತಾಮಸಿ ವಿದ್ಯೆಯನ್ನು ಪಡೆದುಕೊಂಡು ಬಂದು ಆಮೇಲೆ ದೇವತೆಗಳಿಗೆ ಬಡಿಯುವಾಗ ಬಡಿದಿದ್ದೇನೆ. ಆಯ್ತು. ಈಗ ನಿನ್ನದ್ದು ಹಾಗೆ ಯಜ್ಞ ಸಂರಕ್ಷಣೆಯನ್ನು ಮಾಡಿದ್ದಿ. ಊರಿಗೆ ಒಂದು ಹೆಸರಾಗಬೇಕಿತ್ತು ನಿಮಗೆ, ಯಜ್ಞ ಸಂರಕ್ಷಕರು ಎನ್ನುವುದಾಗಿ, ಧರ್ಮಿಷ್ಠರು ಎನ್ನುವುದಾಗಿ ಹೆಸರು ಬೇಕಿತ್ತು. 4 ಕಡೆ ತಿರುಗಾಟ ಮಾಡಿದ್ರಿ. ಕೊಂದು ಕೊಡುವೆ ರಾಕ್ಷಸರನ್ನ ಪೊಡವೆಯನ್ನು ನಿಮಗೆ ಮಾಡಿ ಕೊಡ್ತೀನಿ ಎನ್ನುವುದಾಗಿ ಮುನಿಗಳಿಗೆ ಆ ವಚನಗಳನ್ನು ಕೊಟ್ರಿ. ಈಗ 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 ಸಮುದ್ರ ತರಣ ಮಾಡುವಾಗ ನೀನು ನಿಮ್ಮ ಅಣ್ಣ ಮಾಡಿದಂಥದ್ದು ಎಂತದ್ದು? ಈಗ ದೇವತೆಗಳಿಗೆ ನೀವು ಪೂಜೆಯಿಂದಲೇ ನೀವು ಒಲಿಸಿಕೊಳ್ಳುವವರಲ್ವಾ? ಅಲ್ಲಿ ಮಲಗಿದ್ರಂತಲ್ಲ ಪ್ರಾಯೋಪವೇಶ ಮಾಡುವಾಗ, ಮತ್ತೆ ಆಯುಧವನ್ನು ಝಳಪಿಸಿ ದೇವತೆಗಳಿಗೆ ಯುಕ್ತವಾದದ್ದು ಮಾಡಿದ್ದು ಅಯುಕ್ತವಾದದ್ದು ಮಾಡಿದ್ದು. ಮಂತ್ರಕವಶ್ಯರಾಗಿ ಅವರು ಪ್ರಕಟರಾಗದಂತವರನ್ನು ನಿರ್ಬಂಧಿಸಿದ ರಾಕ್ಷಸರು ಯಾರು? ಏನು? ಮಂತ್ರಕ್ಕೆ ವಶರಾಗಬೇಕಾದವರನ್ನು ಬಲದಿಂದ ಬಗ್ಗಿಸಿದ ರಾಕ್ಷಸರು ಯಾರು? ಅಲ್ಲ, ಬಗ್ಗಿಸಿದ್ದಲ್ಲ. ಹೇಳ್ತೇನೆ, ಅವತರಿಸಬೇಡ. ಯಾವ ರಾಕ್ಷಸ ಒಂದು ಬಗ್ಗಿಸಿದ ಅಂತ? ಅಲ್ಲ, ದೇವತೆಗಳನ್ನು ಬಗ್ಗು ಬಡಿದ ರಾಕ್ಷಸರು ಯಾರು ಅಂತ ಕೇಳಿದ್ರು. ಅಲ್ಲ, ದೇವತೆ ಮಂತ್ರಕ್ಕೆ ವಶರಾಗಬೇಕಾದವರನ್ನು ಬಲದಿಂದ ಬಡಿದವರು ಯಾರು? ಅಲ್ಲ, ನಾನು ಬಡಿದದ್ದು ಮೊದಲು ಹೇಳಿ ಆಗಿದೆ. ಅಲ್ಲ, ನೀನು ಬಡಿದ ಯಜಮಾನ. ಈಗ ರಾಕ್ಷಸರು ಯಾರ ವಶದಲ್ಲಿದ್ದಾರೆ ಅಂತ ನೀನು ಹೇಳುದು? ರಾಕ್ಷಸರು ದೇವತೆಗಳನ್ನು ಹೇಗೆ ವಶದಲ್ಲಿರಿಸಿಕೊಂಡಿದ್ದಾರೆ ಅಂತ ನೀನು ಹೇಳುದು? ಅಲ್ಲ, ದೇವತೆಗಳು ಈಗ ಚತುರ್ದಶ ದೇವತೆಗಳು ಸ್ವೇಚ್ಛೆಯಿಂದ ಪ್ರವೃತ್ತರಾಗ್ತಾರೋ ರಾಕ್ಷಸ ಸ್ವೇಚ್ಛೆಯಿಂದ ಪ್ರವೃತ್ತರಾಗ್ತಾರೋ? ಅಲ್ಲ, ಹಾಗೆ ಆಗೋದಿದ್ರೆ ನೀವು ಯಜ್ಞ ಮಾಡ್ಲಿಕ್ಕೆ ಇರ್ಲಿಲ್ಲ. ನಿನ್ನಪ್ಪನಿಗೆ ಪಾಯಸ ಸಿಗಲಿ, ಅದು ಶಬ್ದ ಪ್ರಮಾಣ, ವೇದದ ವಿಷಯ ಬೇರೆ. ಈಗ ದೇವತೆಗಳು ನಿಮ್ಮ ಅಂಕೆಯನ್ನು ಮೀರಿವ, ನೀನು ಹೇಳು. ಇಂದ್ರಾರಿಯಾದ ನೀನು ಹೇಳು, ದೇವತೆಗಳು ಇಂದ್ರಾರಿ ಅಂಕೆಯಲ್ಲಿದ್ದಾರೋ ಅಥವಾ ಇಂದ್ರನ ಅಂಕೆಯಲ್ಲಿದ್ದಾರೋ? ಅಂಕಿಯಲ್ಲಿರುವುದು ಪ್ರಶ್ನೆಗೆ ಯಾವಾಗ ಬರ್ತದೆ ಗೊತ್ತುಂಟು? ಪ್ರತಿಯೊಂದು ವಿಷಯಕ್ಕೆ ಪ್ರಶ್ನೆಗೆ ನೋಡಿ, ರಾವಣೇಶ್ವರ ಪ್ರಭುಗಳಿಗೆ ಹೀಗೊಂದು ಒಬ್ಬ ಏನೋ ಮಾಡ್ತಿದ್ದಾನೆ, ಹೀಗೆ ಮಾಡಬಹುದು ಅಂತ ಕೇಳಿ ಅವರು ಮುಂದುವರೆದ್ರೆ ಅದಕ್ಕೆ ನೀನು ಹೇಳಿದ್ದು ಸರಿ ಆಗ್ತದೆ. ಈಗ ನಿನ್ನಪ್ಪ ಅಲ್ಲಿ ಯಜ್ಞವನ್ನು ಮಾಡಿದ, ಯಾವುದದು ಪುತ್ರಕಾಮಿಷ್ಟಿ ಅಲ್ವೋ? ಅಲ್ಲಿ ಯಜ್ಞ ಪುರುಷ ಬಂದು ಕೊಳ್ಳಿದ ಕಾಮಧೇನುವಿನ ಪಾಲ್ಗರೆದು ಪೈದ ಅದೇನು ಉಂಟಲ್ಲ, ಅದು ಹಾಗೆ ಮಾಡುವಾಗ ನನ್ನಪ್ಪ ನಾಣತಿಯನ್ನು ಪಡ್ಕೊಂಡು ಹೋಗಿದ್ದಂತ. ಮಂತ್ರಾಧೀನರಾದ ದೇವತೆಗಳಿಗೆ ಹಾಗೆ ಒಲಿಬಾರದು. ಈಗ ಹೇಳ್ತೇನೆ ಅಲ್ಲಿ ಅವ ಪ್ರಕಟನಾದದ್ದು ಯಾಕೆ ಗೊತ್ತುಂಟು? ಯಾಕೆ? ದಶರಥ ಯಾಗ ಮಾಡುವಾಗ ಪ್ರಕಟನಾಗಬಾರದು ಅಂತ ನೀವು ಶಾಸನ ಮಾಡಿದ್ದೀರಾ? ನಿಮಗೆ ಯಾಗ ಮಾಡಿದ್ದೇ ಗೊತ್ತಿಲ್ಲ. ಅಲ್ಲ, ಅದನ್ನ ಹೇಳಿದ್ದು. ಅಧೀನರಾಗುವುದಂದ್ರೆ ಹೇಗೆ ಗೊತ್ತೋ? ನೀವು ನಿರೋಧಿಸಿದ ಕರ್ಮವನ್ನು ಮಾಡಲಾಗದು. ನೀವು ವಿಧಿಯನ್ನು ನಿಷೇಧವನ್ನು ಹೇರದ ಕಾರ್ಯದಲ್ಲಿ ಅದು ಎಲ್ಲರೂ ಹಾಗೆ. ಈಗ ನಿಮ್ಮಲ್ಲಿ ಅಧೀನವಾಗಿರುವ ಸೇವಕರಿಗೆ ಮನೆಯಲ್ಲಿ ಹೇಗಿರ್ಬೇಕು ಅಂತೆಲ್ಲ ರಾಜ ಹೇಳಿದಾಗ ಬದುಕುದಲ್ಲ, ಬೇಕಾಗಿಲ್ಲ. ರಾಜ ಹೇಳಿದ ವಿಧಿ ನಿಷೇಧ ಒಪ್ಪಿ ಅದರಲ್ಲಿ ಪ್ರದತ್ತವಾದ ಸ್ವಾತಂತ್ರ್ಯದಂತೆ ಬದುಕಿದ್ರು ಅವ ರಾವಣನ ಸೇವಕನೇ ಹೇಗಾಗುತ್ತಾನೋ, ನೀವು ವಿಧಿಸಿದ ನಿಷೇಧಕ್ಕೆ ಬದ್ಧರಾಗಿ ನೀವು ಮಾಡಿದ ವಿಧಿಯನ್ನು ಅನುಸರಿಸುವವರಾಗಿ ನೀವು ವಿಧಿಯನ್ನು ನಿಷೇಧವನ್ನು ಹೇಳದಲ್ಲಿ ಸ್ವತಂತ್ರವಾಗಿ ವರ್ತಿಸುವ ದೇವತೆಗಳ ಸ್ವಭಾವ. ಆ ಕಾರಣದಿಂದ ತಮ್ಮ ವಿರೋಧಕ್ಕೆ ಪೂರಕರಾಗಬಾರದೆಂಬ ನಿಮ್ಮ ಶಾಸನಕ್ಕಾಗಿ ವರುಣ ಅವ ಹೇಳಿದನಲ್ಲ, ಆಪಧರ್ಮವಾಗಿ ನಮಗೆ ಅಗಾಧತೆಯನ್ನಾದರೂ ಮೀರುವುದಕ್ಕೆ ಬೇಕಾದಂತಹ ಮಾರ್ಗ ಬೇಕು ಅಂತ ನಮ್ಮ ಅಣ್ಣ ಬಯಸಿದ ಕಾಲದಲ್ಲಿ ಪ್ರಕಟನಾಗಿ ಅದಕ್ಕೆ ಅನುವು ಮಾಡಿಕೊಟ್ಟ. ಮಾತ್ರ ಅಲ್ಲ, ಅವ ಶಂಕೆ ಪಟ್ಟದ್ದು ಯಾಕೆ?
ಮಂತ್ರಾಧೀನರಾಗಬೇಕಾದವರು ರಾಕ್ಷಸ ಭಯದಿಂದಲೇ ಅಧೀನರಾಗದೇ ಇದ್ದರೆ ಆ ಕಾರಣಕ್ಕೆ ರಾಕ್ಷಸನನ್ನು ಮೀರುವುದಕ್ಕೆ ಹೊರಟ ರಾಮನ ಬಲಕ್ಕೆ ಆ ದೇವನಾದರೂ ಪ್ರಕಟನಾಗಬೇಕು ಅಂತ ಕುಶದಲ್ಪದಲ್ಲಿ ಮಲಗಿದವನು, ದರ್ಭೆಯನ್ನು ಸರಳವಾಗಿ ಮಲಗಿದವನು ಎದ್ದು ತಾನಾಗಿ ಧನುಷ್ಪಾಣಿಯಾಗಿ ಆಯುಧವನ್ನು ಹೂಡಿದ್ದು. ಹಾಗೆ ಹೂಡಿದ ಕಾಲದಲ್ಲಿ ರಾವಣನನ್ನು ಮೀರುವ ಬಲ ರಾಮನ ತೋಳುಗಳಲ್ಲುಂಟು ಅಂತ ಸ್ಫಟವಾಗಿ ವರುಣ ಪ್ರಕಟನಾದದ್ದು. ಇಷ್ಟು ಸಾಕು ನನಗೆ. ನೀನು ಎಷ್ಟು ಉದ್ದ ಕತೆ ಹೇಳಿದ್ರು ನಿನ್ನ ಬಲ ಪ್ರಯೋಗದ ಮೂಲಕವಾಗಿ ವರುಣನನ್ನು ಬಗ್ಗಿಸಿದ ಒಪ್ಪಿಕೊಂಡೆ ಅಲ್ಲ. ಯಾವಾಗಲೂ ಉಂಟು ಪ್ರಶ್ನೆ ಇಷ್ಟೇ ಇರುವುದು, ಉತ್ತರವೇ ಇಷ್ಟೇ ಅಲ್ಲ. ಒಂದು ಇನ್ನೊಂದು, ಈಗ ನೀನು ಕೇಳಿದ ಧರ್ಮಾಧರ್ಮ ವಿವೇಚನೆ ಸರಳವಾಗಿ ನಿನ್ನದೇ ಶೈಲಿಯಲ್ಲಿ ನಾನು ಹೇಳಿ, ರಾಕ್ಷಸ ಪ್ರವೃತ್ತಿ ಹೇಗುಂಟು ಅಂದ್ರೆ ನಿನ್ನ ಅಪ್ಪ ಮತ್ತು ಅಮ್ಮನ ದಾಂಪತ್ಯದ ಹಾಗುಂಟು. ನಿನ್ನ ಅಮ್ಮನನ್ನು ಪತಿವ್ರತೆ ಅಂತ ಲೋಕ ಕೊಂಡಾಡ್ತದೆ. ರಾಮಪಾದ ಮೂಲದಲ್ಲಿ ಸೇವಕನಾಗಿ ಸೇರಿದ ನಿನ್ನ ಚಿಕ್ಕಪ್ಪನು ಹೇಳಿದ್ರು, ಪರಮ ಪತಿವ್ರತೆ ಮಂಡೋದರಿ ಅಂತ. ಪಾತಿವ್ರತ್ಯವನ್ನು ಧರ್ಮವಾಗಿಸಿಕೊಂಡವಳು. ಅವಳ ಗಂಡನ ಕರ್ಮ ಎಂತದು, ಪರದಾರ ಅಪಹಾರ ಮಾಡಿ ಯಾರ್ಯಾರ ಗಂಡಂದಿರಿಗೆ ಹೆಂಡತಿಲ್ಲ ಅಂತ ಮಾಡುವುದು. ನಿಮ್ಮ ಕರ್ಮ ಮತ್ತು ಧರ್ಮಕ್ಕಿಂತ ಸಂಬಂಧ ಅದು. ಆದ್ದರಿಂದಲೇ ನಿಮ್ಮ ಯಜ್ಞ ಆದರೂ ಭಂಗಗೊಳ್ಳುವುದು. ಇದಕ್ಕೆ ಸರಳ ಉತ್ತರ. ಇದನ್ನು ಹೇಳುವವ ಯಾರು? ಪರಶುರಾಮರ ಹೆಣ್ಣಿನತ್ತ ಕಣ್ಣೆತ್ತಿ ನೋಡದವರು. ಪರಶುರಾಮರ ಹೆದರಿಕೆಗೆ ವರ್ಷಕ್ಕೊಂದರಂತೆ ಮದುವೆಯಾಗಿ ಕೊನೆಗೆ ಹೆಂಡತಿಯ ಕಾಲ ಕೆಳಗೆ ಬಿದ್ದು ಅಯ್ಯೋ ನನ್ನ ರಾಮನನ್ನು ಕಾಡಿಗೆ ಕಳಿಸಬೇಡ ಅಂತ ಅತ್ತಂತಹ ಎಂಬೇಡಿಯ ಮಗ ಅಲ್ವೋ ನಿನ್ನನ್ನು ಸೋಲಿಸಲಿಕ್ಕೆ. ನಿನಗೆ ಋಷಿಗಳಿಗೆ ನಮಸ್ಕಾರ ಮಾಡಿದ್ರೆ ಹೆಂಬೇಡಿ ಅಂತ ಕಾಣ್ತದೆ. ಋಷಿ ಸಂಕಲ್ಪಕ್ಕೆ ವಿರೋಧ. ಈಗ ನಿನ್ನ ಅಮ್ಮ ಯಾವಾಗ ಋಷಿ ಆದದ್ದು? ಯಾರು? ಕೈಕೇಯಿ ಅಲ್ವಾ? ಋಷಿ ಸಂಕಲ್ಪ ಅಂದ್ರೆ ಪರಶುರಾಮರ ಕುರಿತು ನಾನು ಹೇಳ್ತಾ ನಾನು ಪರಶುರಾಮರ ಕುರಿತು ಹೇಳ್ತಾ ಇದ್ದೇನೆ. ಈಗ ವಿವಾಹಿತರಾದವರನ್ನು ಕೊಲ್ಲುವುದಿಲ್ಲ ಅಂತ ನಿಯಮ ಮಾಡಿದ್ಯಾರು? ಪರಶುರಾಮರೇ. ಹಾಗಾದ್ರೆ ಬದುಕಬಹುದು ಅಂತಲ್ವ ತಾತ್ಪರ್ಯ? ಋಷಿಗಳು ಕೊಟ್ಟ ಆಸ್ಪದದಲ್ಲೆಲ್ಲೋ ಮದುವೆ ಆದದ್ದು. ರಾಜರಿಗೆ ಇಷ್ಟೇ ಪತ್ನಿಯರು ಅಂತ ನಿಗಮನೆಯಲ್ಲಿ ಅದು ಧರ್ಮಶಾಸ್ತ್ರದಲ್ಲಿ ಉಂಟಾ? ಇಲ್ಲಪ್ಪ. ರಾಜಾನಹ ಬಹುವಲ್ಲಭ, ಹೌದಲ್ಲ? ಅದು ಹೌದು ಅಂತ ಆದ್ರೆ ಆ ಸ್ವಾತಂತ್ರ್ಯದಲ್ಲಿ ಧರ್ಮಾಸ್ಪದತೆಯಲ್ಲಿ ತಾನು ಬೇಕಾದಷ್ಟು ಮದುವೆ ಆದ್ರೆ ಇದರಲ್ಲಿ ಅನ್ಯಾಯ ಎಂತದ್ದು, ಅನಾಚಾರ ಎಂತದುಂಟು? ನಾನೊಂದು ಹೇಳಿ, ನನ್ನಪ್ಪ ದಶರಥ ಆದ್ರು ಹೊಂದಿದಷ್ಟನ್ನು ಮದುವೆ ಆಗಿದ್ದಾನೆ. ನಿನ್ನಪ್ಪ ರಾವಣ ಆದ್ರು ಒಂದನ್ನು ಮದುವೆ ಆಗದೆ ಎಲ್ಲವನ್ನು ಹೊತ್ತು ತಂದಿದ್ದಾನೆ. ಅದು ನಿನ್ನಪ್ಪನಿಗೂ ನನ್ನಪ್ಪನಿಗೂ ವ್ಯತ್ಯಾಸ. ಹುಲಿಯ ಗುಣ, ಹುಲ್ಲೆ ಗುಣ. ಈಗ ನೀವು ಹುಲ್ ತಿಂತೀರಂತ ನಾವು ಹುಲ್ ತಿನ್ಲಿಕ್ಕೆ ಆಗುದಿಲ್ಲ. ನಿನ್ನನ್ನು ಹುಲ್ಲಲ್ಲ ಏನನ್ನು ತಿನ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೊಡಿಲಿಕ್ಕೆ ಬಂದದ್ದು. ಹೇಳುವವ ಯಾರು? ನೀನು. ನಾನು ಹೇಳಿದ್ದು. ಈಗ ಯಾಗ ಮುಗೀತು, ಈಗ ಯಾಗ ವಿಫಲಗೊಂಡಿತ್ತು ಅಂತ ಆದ ಕೂಡ್ಲೆ ಈಗ ನಿನ್ನನ್ನು ಎದುರಿಸ್ಲಿಕ್ಕೆ ಏನು ಆಗುದಿಲ್ಲ ಅಂತ ತಿಳಿತೀಯ? ಏನಾಯ್ತು? ಒಂದು ಕ್ಷಣಕ್ಕೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಬಂದು ಹೋಯ್ತು. ಇದೆಲ್ಲ ಬೇಕಿತ್ತು, ಇದೆಲ್ಲ ವ್ಯವಸ್ಥೆ. ಈ ಮಾರಣ ಹೊಡಿಲಿಕ್ಕೆ ಬಂದವ ಯಾರು? ಅನುಜ ಲಕ್ಷ್ಮಣ ಅಲ್ವಾ ನೀನು? ನಿನ್ನದಾದಂತ ಸ್ವಂತದ್ದೇನಿಲ್ಲ, ಅಣ್ಣನ ತಮ್ಮ. ನಾನು ಓತಿಕ್ಯಾತವನ್ನು ಹಿಚುಕುವುದಕ್ಕೆ ಬಂದದ್ದು. ಹೌದಾ? ಹೌದೌದು. ಬಣ್ಣವನ್ನು ಸನ್ನಿವೇಶಕ್ಕನುಗುಣವಾಗಿ ಬದಲಿಸುವುದಕ್ಕೆ ಓತಿಕ್ಯಾತ ಅಂತ ಹೆಸರು. ನಾನು ಮಾಡಿದ ಸಿದ್ಧತೆ ನೋಡಿದ್ರೆ ಈ ಕ್ಷೇತ್ರದ ಮಹಾಸ್ಫೋಟವೇ ಬಂದ ಹಾಗೆ ನಾನು ಶಿವ ಅಂತೆಲ್ಲ ತಲೆ ಬಡಿದುಕೊಂಡೆ. ಶಿವನನ್ನು ಕರೆದ್ರು ಈಗ ನಿನಗೆ ನಾನು ಶಿವನು ಬ್ರಹ್ಮನು ವಿಷ್ಣುವು ನಾನೇ. ಹೌದಪ್ಪ, ಎರಡೆರಡು ಬಾರಿ ರಕ್ತಕಾರಿ ಬಿದ್ದವಾಲು. ಹೌದು. ಈಗ ನಾನು ಆ ದಿನ ಯುದ್ಧ ಮಾಡುವಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದಾಗ ಅಣ್ಣ ತಮ್ಮಂದಿರು ಯಾಕೆ ಶರಣಾಗಿ ನಿಂತದ್ದು? ಬ್ರಹ್ಮಾಸ್ತ್ರಕ್ಕೆ ಮರ್ಯಾದೆ ಇದ್ದದ್ರಿಂದ. ಹೌದು. ಉಳಿದ ಅಸ್ತ್ರ ಮರ್ಯಾದೆ ನಾನು ಹೇಳ್ತೇನೆ, ಮರ್ಯಾದೆಯನ್ನು ಕೊಟ್ಟವರಿಗೆ ಮರಣವನ್ನು ಕೊಡದಷ್ಟು ಮರ್ಯಾದೆ ನಿನಗಿಂತ ಹೆಚ್ಚಿನ ಮರ್ಯಾದೆ ನೀನು ಬಿಟ್ಟ ಅಸ್ತ್ರಕ್ಕಿದ್ದರಿಂದ, ಅದರ ಅಧಿದೇವತೆ ಬ್ರಹ್ಮನಿಗಿದ್ದರಿಂದ. ನೀವು ಬೇಕಾದದ್ದನ್ನು ಅಲ್ಲ ಬೇಡದನ್ನು ಬೇಕಾದಾಗ. ಈಗ ನೋಡು, ಮಂತ್ರಾಸ್ತ್ರ ಬ್ರಹ್ಮಾಸ್ತ್ರಕ್ಕೆ ಪ್ರಯೋಗವಾಗಿ ಇನ್ನೊಂದು ಬ್ರಹ್ಮಾಸ್ತ್ರ ಬಿಡಬಹುದು. ಇಬ್ಬರು ಉಪಸಂಹಾರ ಮಾಡಿದಲ್ಲಿಗೆ ಬ್ರಹ್ಮಾಸ್ತ್ರ ವ್ಯರ್ಥ ಮಾಡುದು ಯಾಕೆ? ಈಗ ಬ್ರಹ್ಮಾಸ್ತ್ರ ವ್ಯರ್ಥ ಆಯ್ತಾ? ಇಲ್ಲಪ್ಪ, ಇಲ್ವಲ್ಲ. 67 ಕೋಟಿ ಕಪಿಗಳು
ಸತ್ತು ಬಿದ್ದಿದ್ದನ್ನು ನೋಡಿ ಚಂದ ನೋಡ್ಲಿಕ್ಕೆ ಬಂದವರಲ್ವಾ ನೀವು? ಈಗ ಎಷ್ಟು ಹೆಣ ಸಿಕ್ಕಿತ್ತು ನಿಮಗೆ? ಅಲ್ಲ ನಮಗೆ ಈಗ ಹೆಣ ಸಿಕ್ಕಿತಾ? ಸತ್ತು ಬಿದ್ದುದು ಹೌದಾ? ಈಗ ಹೆಣ ಸಿಕ್ಕಿತಾ? ಈಗ ನಮ್ಮವರ ಹಣ ನಿಮ್ಗೆ ಸಿಕ್ಕಿತ್ತು, ನಾವು ನದಿಗೆ ಹಾಕಿದ್ದೇವೆ. ಅದೇ ನದಿ ಸಿಕ್ಕಿತ್ತು. ಈಗ ಹೆಣ ಹುಡುಕ್ಲಿಕ್ಕೆ ನಾವು ಬಿದ್ದದ್ದನ್ನು ಎಬ್ಬಿಸಿ ನಿಲ್ಲಿಸ್ತೇವೆ, ನೀವು ಬಿದ್ದದ್ದನ್ನು ನದಿಗೆ ಹಾಕಿ ತೊಳೆಯುತ್ತೀರಿ. ಅಂದ್ರೆ ಅರ್ಥ ಏನು? ಹೇಳುವಾಗ ನಾವು ದೊಡ್ಡ ಸಂಗತಿ ಹೌದೌದು ಮಾಡುವುದು ನದಿಗೆ ಹಾಕುದಲ್ವಾ? ಸಿಕ್ಕಬಾರದು. ಕೋಟಿ ಕೋಟಿ ಪ್ರಯೋಜನ ಏನು? ಎಲ್ಲ ನದಿಗೆ ಬಿದ್ದು, ಸತ್ತ ಮೇಲೆ ನದಿಗೆ ಬಿದ್ದು ಕೊಳೆಯುವುದಕ್ಕಿದ್ದದ್ದಲ್ವಾ? ಹೌದಪ್ಪ. ಒಂದು ಮಂಗವನ್ನು ಕೊಲ್ಲುವುದಕ್ಕಾಗಲಿ ನಿಮಗೆ ಬಯಸಿದ್ರು ಕೋಟಿ ಕೋಟಿ ದಾನವರುಗಳನ್ನು ರಕ್ಷಿಸುವುದಕ್ಕಾಗುದಿಲ್ಲ. ನೀವು ದೊಡ್ಡದು ಹೇಳಿದ್ರು, ನಿಮ್ಮದಲ್ಲಿ ಎಂತದುಂಟು ದೊಡ್ಡದು? ಅಲ್ಲ ಬೇಕಾಗಿಲ್ಲ, ಒಬ್ಬ ಬದುಕಿದ್ರೆ ಸಾಕು. ಆ ಕಾಲನ ಜಠರಕ್ಕೆ ಕೈ ಹಾಕಿ ಸತ್ತವರನ್ನೆಲ್ಲ ಎಬ್ಬಿಸಿ ತರುವಂತ ಸಾಮರ್ಥ್ಯ ಉಂಟು ಈ ಇಂದ್ರಜಿತ್ತುವಿಗೆ. ಅಲ್ಲ ನೀನು ಅದು ಎದ್ದು ಬಂದ ಮೇಲೆ ಏನು ಹೇಳಿದ್ಯಂತೆ? ರಾಕ್ಷಸ ಕುಲವನ್ನು ಸಂಹಾರ ಮಾಡಿ ಬಿಡ್ತೆ ಎಂತದೆಲ್ಲ ಹೇಳಿದಂತೆ, ಯಾಕೆ ಮಾಡ್ಲಿಲ್ಲ? ಮಾಡಬಾರ್ದು ಅಂತ ಅಣ್ಣ ತಡೆದ್ರಿಂದ. ಅಣ್ಣ ತಡೆದ ಅದೇ ಹಾಗೆ ಏಕಸ್ಯ ಹೇತೋ ರಕ್ಷಾಂಸಿ ಪೃಥಿವ್ಯಾಂ ಹಂತು ಮರ್ಸಸಿ. ಹೌದಪ್ಪ, ಒಬ್ಬನಿಗಾಗಿ ಇಡೀ ಕುಲವನ್ನು ನಾಶ ಮಾಡಕೂಡದು ಎಂಬುದನ್ನು ಹೇಳ್ತಾ ಅಯುಧ್ಯಮಾನಂ ಪ್ರಚ್ಛನ್ನಂ ಪ್ರಾಂಜಲಿಂ ಶರಣಾಗತಂ. ಹೌದಪ್ಪ ಅಲ್ವಾ? ಫಲಾಯಂತಂ ಪರಮತ್ತಂ ವಾ ನತ್ವಂ ಹಂತು ಮಿಹಾರ್ಹಸಿ. ನೀನು ನಿಜವಾಗಿ ಯಾರಾದ್ರೂ ಲೇಖಕರಿದ್ರೆ ನಿಮ್ಮ ವಂಶಕ್ಕೆ ದಾರಿದೀಪವಾಗಬಲ್ಲ ಈ ಮಾತನ್ನು ಬರೆದಿಡಬೇಕು. ಅಯುಧ್ಯಮಾನನನ್ನು ಕೊಲ್ಲಬಾರದು, ಪ್ರಚ್ಛನ್ನನನ್ನು ಕೊಲ್ಲಬಾರದು, ಹೌದಪ್ಪ, ಕೈ ಮುಗಿದವನನ್ನು ಕೊಲ್ಲಬಾರದು, ಶರಣಾಗತನಾದವನನ್ನು ಕೊಲ್ಲಬಾರದು, ಪ್ರಮತ್ತನನ್ನು ಪಲಾಯನ ಪಂಡಿತನನ್ನು ಕೊಲ್ಲಬಾರದು. ಹೀಗನ್ನು ಹೇಳಿದ ಮೇಲೆ ಏಕಾಕಿಯಾಗಿ ಅವನನ್ನು ಎದುರಿಸುವುದಕ್ಕೆ ಏನು ಬೇಕು ಅಂತ ಹೇಳಿದ್ರಿಂದ ಇಲ್ಲಿಯ ತನಕ ಅಣ್ಣ ಬಿಟ್ಟ ಬಾಣದಂತೆ ಬಂದು ನಿಂತಿದೆ. ಪರಾಣ್ಮುಖನಾದವನನ್ನು ಕೊಲ್ಲಬಹುದು, ಪರಾಮುಖನಾದವನನ್ನು ಕೊಲ್ಲಿಲ್ಲ, ಸಮ್ಮುಖನಾಗಿರುವಾಗ ಕೊಂದದ್ದು. ಹೌದಾ? ಈಗ ನೀವು ಮಾಡಿದ ಕೆಲ ಸಮರ್ಥನೆ ಉಂಟು. ಅಲ್ಲ ಸಮರ್ಥನೆ ನೀನು ಮತ್ತೆ ಕೇಳಿ, ಯಾವುದೋ ಒಬ್ಬ ಬಡ ಬ್ರಾಹ್ಮಣನ ಮಗನನ್ನು ವಿಕ್ರಯಕ್ಕೆ ತೆಗೆದುಕೊಂಡು ಬಂದು ಯೂಪಸ್ತಂಭಕ್ಕೆ ಕಟ್ಟಿ ಯಜ್ಞ ಮಾಡಿದವ ನಮ್ಮ ಯಜ್ಞ ತಪ್ಪು ಅಂತ ಹೇಳುವುದು ಸರಿಯೇ? ನೀನು ದೊಡ್ಡ ಜನ ಆಗುದು ಬೇಡ. ನಾನೊಂದು ಹೇಳಿ, ಒಳ್ಳೆಯವರು ಕಟ್ಟಿದ್ರೆ ಅವರು ಸಾಯುವುದಿಲ್ಲ, ಒಳ್ಳೆಯವರು ಕಟ್ಟಿದ್ರೆ ಸಾಯುವುದಿಲ್ಲ. ಈ ಕಟ್ಟಿದ ಮಗು ಸತ್ತನ? ಅಲ್ಲ ಈಗ ನನ್ನದು ಸತ್ತನ ಯಜ್ಞ ಕೇಳುವುದು. ಸತ್ಸಂಕಲ್ಪಕ್ಕೆ ಸಾವಿಲ್ಲ ಅಂತ ಹೇಳುವುದು ಅದೇ ಕಾರಣಕ್ಕೆ. ಈಗ ಸತ್ಸಂಕಲ್ಪಕ್ಕೆ ಸಾವಿಲ್ಲ, ಹೌದು, ಆದ್ರಿಂದ ಸಾಯಲಿಲ್ಲ. ಕಟ್ಟುವಾಗ ಸಂಕಲ್ಪ ಏನು? ಯಾವುದಕ್ಕೆ ಕಟ್ಟುವಾಗ ಸಂಕಲ್ಪ? ವರುಣಾರ್ಪಣ. ವರುಣಾರ್ಪಣ ಅಂತ ಸಂಕಲ್ಪ ಅಂದ್ರೆ ವರುಣ ಬಂದು ಅವನ ಮೇಲೆ ಕೈ ಮೇಲೆ ಇಡುವುದು ಅಥವಾ ಕಡಿಯುವುದು? ಅಲ್ಲ, ಈ ಕಡಿದಾದ್ರೂ ಕೊಡಬೇಕಿತ್ತು, ವರುಣ ಬಾರದಿದ್ರೆ. ಕಡಿಯಬಾರದು ಅಂತ ಸತ್ಸಂಕಲ್ಪದ ಬೆಂಬಲಿಗರಾದ ದೇವತೆಗಳು ಕಡಿಯುವ ಮೊದಲು ಮೈ ತೋರಿದ್ದರಿಂದ ಅವ ಕಡಿಯಲ್ಪಡದೆ ಇವ ಫಲಾನುಭವಿಯಾದ. ಹೌದಪ್ಪ, ಹಾಗೆ ಕೊಡು. ನಿಮಗೆ ಕುರಿ ಕೋಣಗಳನ್ನು ಕಡಿದ್ರೂ ಫಲ ಸಿಕ್ಕುವುದಿಲ್ಲ, ನಾವೆಲ್ಲ ಕಡಿಯದಿದ್ರು ಫಲ ಸಿಗ್ತದೆ, ಇಷ್ಟೇ ವ್ಯತ್ಯಾಸ ಇರುವುದು. ಅಷ್ಟು ಧೈರ್ಯ ಇದ್ದವ ಸ್ವಂತ ಮಗನನ್ನ ಕಟ್ತಿದ್ದ, ಬೇರೆ ಮಗನನ್ನ ವಿಕ್ರಯಕ್ಕೆ ತಂದು ಕಟ್ತಿರ್ಲಿಲ್ಲ. ನೀವು ಮಾಡಿದ್ದೆಲ್ಲ ಧರ್ಮ. ಮಾರುವವರಿದ್ದರೆ ಮನುಷ್ಯರನ್ನೇ ಮಾರುವ ಪ್ರವೃತ್ತಿ ಉಂಟು. ಕಾಶಿಯ ಮೊದಲಾದ ದೇಶಗಳಲ್ಲಿ ಅನಾದಿ ಕಾಲದಿಂದ ಇದ್ದಂತಹ ಪ್ರವೃತ್ತಿ. ಮಾನುಷ ವಿಕ್ರಯವೇ ವಿಹಿತವಾದಾಗ ಲೋಕದಲ್ಲಿ ಕಾಲಾನುಕಾಲಕ್ಕೆ ಆಚಾರ ಅನಾಚಾರಗಳಿಗೆ ವಿಧಿ ನಿಷೇಧ ಪರಿವರ್ತನೀಯವಾಗಿ ಬರ್ತಾ ಇದೆ. ಅಲ್ಲ, ಅದರಲ್ಲಿ ಸತ್ಸಂಕಲ್ಪ ಎಲ್ಲಿ ಬಂದುದು ಅನ್ನೋ ಪ್ರಶ್ನೆ. ದೇವ ಪ್ರೀತಿಯನ್ನು ಸಾಧಿಸುವುದು ಸಂಕಲ್ಪ, ಆದ್ದರಿಂದ ಅದು ಸತ್ಸಂಕಲ್ಪ. ಅಸುರ ಪ್ರೀತಿಯನ್ನು, ಅಸುರ ಕರ್ಮವನ್ನು ಮಾಡುವುದು ದುಷ್ಟ ಸಂಕಲ್ಪ, ಆದ್ದರಿಂದ ಅದು ಭಂಗಯೋಗ್ಯವಾದದ್ದು. ಇಲ್ಲಿ ನನ್ನದ್ದು ಹಾಗೆ ವಿಧಿಯನ್ನು ಒಪ್ಪಿಸಬೇಕಾದಂತಹ ಸಂಕಲ್ಪ ನಾನು ಮಾಡಿದವನಿದ್ದೆ, ಬಿಡು. ಈಗ ಅದು ಇದಕ್ಕೆ ಬರುವ ನಿನ್ನದ್ದು ಮಕ್ಕಳು ಹಾಗೆ ಅಂತೆ, ಒಂದು ಕೈಯಲ್ಲಿ ಕಲ್ಲು ಹಿಡಿದು ಸೂರ್ಯನತ್ತ ದೃಷ್ಟಿ ಹಾಯಿಸಿ ನಿಲ್ಲುವುದು. ಈಗ ಈ ಸೂರ್ಯನನ್ನು ಕಲ್ಲಿಂದ ಕಣೆಯಿಂದ ಕೆಡಹಿ ಬಿಡುತ್ತೇನೆ. ಅದು ಮಗು ಅಮ್ಮ ಬಂದು ಹೇಳುದು, ಬೇಡ ಮಗು, ನಾಳೆ ಬೆಳಕಿರ್ಲಿಕ್ಕಿಲ್ಲ. ಮಾರದಿನ ಇವ ಹೋಗಿ ಹೇಳುವುದಂತೆ ಊರಲ್ಲಿ, ನಾನು ಬಿಟ್ಟಿದ್ದಕ್ಕೆ ಸೂರ್ಯ ಉಂಟು. ಈ ರಾಕ್ಷಸ ಕುಲವನ್ನು ಸಂಹಾರ ಮಾಡ್ಲಿಕ್ಕೆ ನಿನಗೆ ಆಗುವುದು ಹೌದಾದ್ರೆ ಈಗ ಬಂದಂತಹ ಎಲ್ಲಾ ರಿವೀರನ್ನು ಒಂದೇ ಬಾಣ ಯಾಕೆ ಮಾಡ್ಲಿಲ್ಲ? ಈಗ ನಾನು ಯುದ್ಧಕ್ಕೆ ಬಂದ ನಂತರ ಕೊಲ್ಲಬಾರದು ಎಂಬುದನ್ನು ಕೇಳಿ ಸುಮ್ಮನಿದ್ದೇನೆ ಅಂತ ಹೇಳಿದೆ. ನಿನಗೆ ನಾನು ಹೇಳ್ತೇನೆ, ರಾಕ್ಷಸರಲ್ಲಿ ವಿರೋಧಿಗಳು ಇವರು ಅಂತ ಗೊತ್ತಾದ ಮೇಲೆ ಕೊಲ್ಲುವ ಅಂತ ಹೇಳಿದ್ನಿಲ್ಲ ನಿಮ್ಮ. ನೀನೆಷ್ಟು ದುರ್ಬಲ ಗೊತ್ತಾ? ನಿನ್ನೆ ಕೊಲ್ಲುವುದಕ್ಕೆ ಅದೆಲ್ಲ ಬೇಡ ಅಂತ ಅಣ್ಣ ಹೇಳಿದಾಗ ಮತ್ತೆ ಯೋಚಿಸಿದ್ರೆ ಗೊತ್ತಾಯ್ತು. ಒಂದು ಮಂಗನಿಗೆ ನೀವೇ ಹೇಳಿದ ಮಂಗ ಅಂತ, ನಾವು ಅವನನ್ನು ಹನುಮಂತ ಅಂತದ್ದು ವಾನರ ಯೂತ ಮುಖ್ಯ ಅಂತಲೇ ತಿಳಿದ ಅವನನ್ನು. ಒಂದು ಮಂಗ ಅಂತ ಹೇಳುವವನನ್ನು ಬಂಧಿಸಿ ಬಂಧನದ ಬಿಗುವನ್ನು ಉಳಿಸಿಕೊಳ್ಳಲಾಗದ ಬ್ರಹ್ಮಾಸ್ತ್ರವನ್ನು ಅತ್ಯಂತ ಶ್ರೇಷ್ಠ ಅಂತ ಹೊಂದಿದ್ದು. ಬ್ರಹ್ಮಾಸ್ತ್ರಕ್ಕಿಂತ ಮಿಗಿಲಾದ ಅಸ್ತ್ರ ಇಲ್ಲ ನಿನ್ನಲ್ಲಿ, ಯಾರಲ್ಲೂ ಇಲ್ಲ. ಬ್ರಹ್ಮಾಸ್ತ್ರ, ಬ್ರಹ್ಮಶಿರೋಸ್ತ್ರ, ಅದನ್ನೇ ಪ್ರಯೋಗಿಸಿದ್ದು. ಮಂಗನನ್ನು ಬಂಧಿಸಿ ಗಟ್ಟಿ ಹಿಡಿದಿಡಲಿಕ್ಕಾಗದ್ದು. ಈಗ ನಿನ್ನಲ್ಲಿ ಅವನಿಂದ ಮಿಗಿಲಾದವ ಬಂದ್ರೆ ಅದಕ್ಕಿಂತ ದೊಡ್ಡದೆಂತಾದ್ರೂ ಉಂಟಾ? ಅಲ್ಲ, ಈಗ ನನ್ನನ್ನು ಕಟ್ಟಿ ಹಿಡಿಲಿಕ್ಕಾಗಲಿ ನೀ ಹೇಗೆ ಹೇಳುದು? ನನ್ನ ಸಂಕಲ್ಪ ಅಷ್ಟೇ ಇತ್ತು. ಎಷ್ಟು
ಬಿಡಿಸಿದ್ದದ್ದು? ಅವನು ಬಿಡಿಸಬೇಕಾದ ಸಮಯದಲ್ಲಿ ಬಿಟ್ಟು ಹೋಗ್ಲಿ ಅನ್ನೋದು ಸಂಕಲ್ಪದಲ್ಲಿ ನಾನೊಂದು ಕೇಳುದು, ನಿನ್ನವರು ಬಂದ ಅಲ್ಲಿ ಇಡೀ ಊರಿಗೆ ಗೊತ್ತಾಗುವಾಗ ನೀನು ಬ್ರಹ್ಮಾಸ್ತ್ರದಿಂದ ಬಂಧಿಸಿದವರಿಗೆ ಬೇರೆ ನಾರಿನ ರಜ್ಜುವಿನಿಂದ ಬಂಧನಾಗಿದಂತೆ, ಅದು ಎಂತದಕ್ಕೆ ಕಟ್ಟಿದ್ದು? ಯಾಕೆ? ನೀನು ಬಂಧಿಸಿ ಬ್ರಹ್ಮಾಸ್ತ್ರದಿಂದ ಕಟ್ಟಿದವರನ್ನು ಬೇರೆ ನಾರಿನ ಸೆಣಬಿನ ನಾರಿನಿಂದ ಮಾಡಿದ ರಜ್ಜು ಏನು ಅದರಿಂದ ಬಂಧಿಸಿದ್ರಲ್ಲ, ಅದೆಂತದಕ್ಕೆ? ಅದು ಕೆಲವೊಮ್ಮೆ ನನಗೆ ವಿಕಲ್ಪ ಬರುವುದು, ಇದಕ್ಕೆ ಎಷ್ಟು ಸಾಕಿತ್ತು, ಇದನ್ನು ಯಾಕೆ ಪ್ರಯೋಗಿಸಿದೆ ಅಂತ ತಲೆಗೆ ಮೊದಲು ತೆಗೆಯದೆ ಇದು ಕಟ್ಟಿದ್ಯಾಕೆ? ಯಾವುದು? ಅದನ್ನು ತೆಗೆದಿದ್ದು ಅಲ್ಲ, ಇದು ಕಟ್ಟಿದ ಮೇಲೆ ಅದು ಬಿಡಿಸಲ್ಪಡ್ತದೆ ಅಂತ ಗೊತ್ತಿದೆ ಕಟ್ಟಿದ್ದು. ಇದಕ್ಕೆ ಮತ್ತೆ ನನ್ನದೆಂತದ್ದು ಹೇಳುದು ನೀನು? ಎಂತದ್ದು? ಎಲ್ಲದಕ್ಕೂ ಉತ್ತರ ಉಂಟು. ಹೌದು. ಮತ್ತೆ ಇದೆಂತದ್ದು? ಅದನ್ನ ಹೇಳಿದ್ದು ಬ್ರಹ್ಮಾಸ್ತ್ರ ಕಟ್ಟಿದ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗಿಸಿದವನಿಗೆ ಬರುವ ವಿಕಲ್ಪದಲ್ಲಿ ಅಯ್ಯೋ ಪುಣ್ಯ, ಅದಕ್ಕೆ ಪರ್ಯಾಯ ಕಾಣುವುದು ಯಾವುದು? ಯಾವುದೋ ಸೆಣಬಿನ ನಾರು ಅಲ್ವಾ, ಅದರ ಹಗ್ಗ. ನಿನಗೆ ಹೇಳ್ತೇನೆ, ನಿನಗೆ ಬ್ರಹ್ಮನನ್ನು ಒಪ್ಪಿಸುವ ಕಷ್ಟ ಬೇಡ, 30 ಕೋಟಿ ದೇವತೆಗಳ ಸಂಕಲ್ಪವನ್ನು ತಿಳಿಯುವ ಕಷ್ಟ ಬೇಡ. ನಿನಗೆ ಬೇಕಾದ ಗೆಲುವು ಬರಬೇಕು ಅಂತ ಮೊದಲು ನೀನು ಗುರುತಿಸಬೇಕಾದದ್ದು ಯಾವ ಶಕ್ತಿ ಕೇಂದ್ರದಿಂದ ಬಲ ಬರ್ತದೆ ಅಂತಲ್ಲ, ಯಾವುದು ನಮ್ಮ ದೌರ್ಬಲ್ಯದ ಕೇಂದ್ರ ಅಂತ. ಅದು ಯಾರು ಗೊತ್ತುಂಟೋ? ಕೂಳ. ಪರದಾರಿ ಸೋದರನೆನಿಸಿದಂತಹ ಸ್ವಕ್ಷೇತ್ರ ರಮಣನಾಗಿ ಮಾತ್ರ ಉಳಿಯಬಹುದಾದ ನಮ್ಮಣ್ಣನಿಗೆ ನಿನ್ನ ಕೂಳನಾದ ತಾತ ಕದ್ದು ತಂದ ನಾರಿಯನ್ನಿತ್ತು ಸಮಗ್ರ ಪರಿವಾರವನ್ನು. ಯಾಕೆಂದ್ರೆ ನನ್ನ ಹೆಂಡತಿಯನ್ನು ಕದ್ರೆ ಮಾತ್ರ ತಪ್ಪು ಅಂತ ಹೇಳುವವ ನನ್ನ ಅಣ್ಣಲ್ಲ, ಯಾರ ಹೆಂಡತಿಯನ್ನಾದ್ರೂ ಪರಪುರುಷರು ಕದ್ರೆ ಅದು ತಪ್ಪು ಅಂತ ಹೇಳುವವ. ಆದ್ದರಿಂದ ಕೂಳ ತಾತ ಕದ್ದು ತಂದ ನಾರಿಯರನ್ನೇ ನನ್ನನಿಗಿತ್ತು. ಅದಕ್ಕೆ ಅವನಿಗೆ ಅರ್ಹತೆ ಏನು ಅಂತ ಕೇಳಿದ್ದಕ್ಕೆ ಮೊದಲು ಹೇಳಿದ್ದು ನಾನು, ಪರನಾರಿ ಸೋದರತ್ವ, ಏಕಪತ್ನಿ ವ್ರತತ್ವ, ಇದು ಅವ ಹೊಂದುವುದಕ್ಕಿದ್ದಂತಹ ಅತ್ಯಂತ ಗರಿಷ್ಠತಮವಾದ ಯೋಗ್ಯತೆ. ಕಾಲಿಗೆರಗಿ ಮಾಡಿದ ಸಮಸ್ತಾಪಚಾರವನ್ನು ಕ್ಷಮಸ್ವ ಅಂತ ಎರಗಿ ಅವನ 10 ತಲೆಯ ಅಹಂಕಾರ ನೀರಾಗಿ ಹರಿದು ಶರದಿಯನ್ನು ಸೇರುವ ಕಾಲದಲ್ಲಿ ಅವನ 10 ಶಿರಗಳು ಕೂಡ ರಾಮಪಾದ ಮೂಲದಲ್ಲಿ ಧರಾತಲದಲ್ಲಿ ಮಣಿದು ನಿಂತದ್ದು ಹೌದಾದರೆ ಹಣೆ ಬರಹ ಬ್ರಹ್ಮನ ಹರೆಬರಹದಷ್ಟು ಆಯುಸ್ಸು, ಈಶ್ವರನ ಅನುಗ್ರಹದ ಆಯುಸ್ಸು, ಅದು ವಿಸ್ತರಿಸಿತು ಅಥವಾ ಉಳಿದಿದ್ದರೆ ಅದರಷ್ಟಾದ್ರೂ ಬದುಕು ಸಿದ್ಧವಾದೀತು. ಅದಲ್ಲ ಅಂತ ಆದರೆ ಬ್ರಹ್ಮನಾದರೂ ಕೂಡ ಬರಿಗೈಯಲ್ಲಿ ಮರಳುವಂತೆ ಮಾಡಿಯೇನು, ವಿಷ್ಣುವಾದರೂ ಇಲ್ಲಿ ತನ್ನ ಸಂಕಲ್ಪದಂತೆ ವ್ಯಾಪಿಸುವಂತೆ ಮಾಡುವ ಸಂಕಲ್ಪ ತೊಟ್ಟು ಬಂದಿದ್ದೇನೆ. ಹರನ ತಾಂಡವ ಮಾಡುವ ಕ್ಷೇತ್ರವನ್ನೇ ಉದ್ವಸ್ತವಾಗಿಸಿ, ಇಲ್ಲ ಲಂಕೆಯಲ್ಲಿ ನನ್ನ ಸ್ವೇಚ್ಛೆಯ ತಾಂಡವ ಇಲ್ಲ ಅಂತ ನಿರ್ಬಂಧಿಸುವಂತೆ ರಾಮ ಸಂಕಲ್ಪದ ವರಿಷ್ಠತೆಯನ್ನು ಪ್ರಕಟಿಸುವುದಕ್ಕೆ ಬಂದ ಲಕ್ಷ್ಮಣನ ಎದುರಿನಲ್ಲಿ ಬದುಕುಳಿಯುವ ಬಯಕೆ ಇದ್ದರೆ ಮಾರಣ ಬಿಡು, ಮಣಿಯುವುದನ್ನು ಯೋಚಿಸು. ಹೇಳುದಿಲ್ಲ ಅಪ್ಪನಿಗೆ ಮುಚ್ಚಬಾಯಿ. ಬಾಲೆಯನ್ನು ಬಿಟ್ಟು ಕೊಡುವ ಕಾಲ ಉಂಟೇನೋ? ಏನಿನ್ನ ಬ್ರಹ್ಮನ ಅಪ್ಪನ ಶಿವ ಕೊಟ್ಟಂತಹ ಆಯಸ್ಸನ್ನು ಹೆಚ್ಚು ಮಾಡ್ತಾನೆ. ನೀನು ಹಾಗೆ ತಿಳಿದ್ರೆ ನನ್ನ ಆಕ್ಷೇಪ ಇಲ್ಲ. ಅಲ್ಲ, ತಿಳಿದಿದ್ದಲ್ಲ, ಅದು ಪ್ರಶ್ನಾರ್ಥಕ ಚಿಹ್ನೆ ಉಂಟು ಮುಂದೆ. ಹೌದು. ಈಗ ನಮ್ಮಪ್ಪನಾದಂತಹ ರಾವಣೇಶ್ವರ ಪ್ರಭುಗಳು ಬಂದು ನೀನೀಗ ಬಲದಿಂದ ಎಲ್ಲರಿಗೂ ಅಪ್ಪನಾಗಲಿಕ್ಕೆ ಹೊರಟ ನಿನ್ನ ಅಪ್ಪನನ್ನು ಒಪ್ಪಿದವಲ್ವಾ? ಆದ್ರಿಂದಲೇ ಹೇಳಿದ್ದು ಬಲದಿಂದ ನಿನ್ನ ಅಪ್ಪನಿಗೂ ಅಪ್ಪನಾಗಬಲ್ಲವನ್ನು ಬ್ರಹ್ಮನ ಅಪ್ಪ ಅಂತ ಒಪ್ಪಿದ್ರು ತೊಂದರೆ ಇಲ್ಲ ಅಂತ. ಅಲ್ಲ, ನನ್ನಪ್ಪ ಬಂದು ನಿನ್ನಣ್ಣನಲ್ಲಿ ಮಣಿದು ಒಂದು ವೇಳೆ ಕೇಳಿಕೊಂಡ ಅಂತ ಆದ್ರೆ ನಾವು ಮಾಡಿದಂತಹ, ನೀವು ಹೇಳುವಂತಹ ಧರ್ಮ ನಮ್ಮದು ಧರ್ಮ, ಅದು ಹುಲಿಯ ಧರ್ಮ. ಆಗಲೇ ಹೇಳಿದ್ದೇನೆ, ನಮ್ಮದಾದಂತಹ ಎಲ್ಲ ಧರ್ಮಗಳು ತೊಳೆದು ಹೋಗ್ಲಿಕ್ಕೆ ನಿಮ್ಮ ಅಣ್ಣ ಏನು ಪಾವನ ಗಂಗೆಯ ಮಾಡಿದಂತ ಎಲ್ಲ ಪಾಪಗಳು ನಾಶ ಆಗಿ ಹೋಗ್ತದೆ. 50 ಲಕ್ಷ ವರ್ಷಗಳು ಶಿವನಿಂದ ದತ್ತವಾದದ್ದು ಅದಕ್ಕಿಂತ ಹೆಚ್ಚಾಗ್ತದೆ. ಅದು ಹೇಗೆ ಸಾಧ್ಯವಾದು? ಬೇಡ. ಒಂದು ವೇಳೆ ನಿಮ್ಮ ಅಣ್ಣನೇ ಬಂದು
ನಾನಿಷ್ಟರವರೆಗೆ ಮಾಡಿದ್ದು ತಪ್ಪಾಯಿತು. ನಿನ್ನ ತಂಗಿಯಾದಂತಹ ಶೂರ್ಪನಾಖಾ ದೇವಿಯವರ ಕರ್ಣನಾಸಾಚ್ಛೇದನ ಮಾಡಿದ್ದು ನನ್ನದು ತಪ್ಪಾಯಿತು, ಕ್ಷಮಿಸಬೇಕು, ದೇಹಿ ತ್ರಾಹಿ ಎಂಬುದಾಗಿ ಬೇಡಿದರು. ಗುರುವಿಗೆ ಶರಣು ಬಂದವ ಸರ್ವ ಪಾಪದಿಂದ ವಿಮುಕ್ತನಾಗ್ತಾನೆ ಅಂದ್ರೆ ಗುರುವಿಗೆ ಶರಣು ಬಂದಲ್ಲಿಗೆ ಒಂದು ನಮಸ್ಕಾರ ಮಾಡಿದಲ್ಲಿಗೆ ಪಾಪ ಎಲ್ಲ ಹೋಯ್ತು ಅಂತ ಅರ್ಥವ? ಗುರುವಿಗೆ ಶರಣು ಬರುವುದು ಅಂದ್ರೆ ಏನು ತಾತ್ಪರ್ಯ ಗೊತ್ತುಂಟು? ಆ ಬಳಿಕ ಗುರು ಹೇಳಿದಂತೆಯೇ ಪ್ರತಿ ಹೆಜ್ಜೆಯನ್ನಿಡುವುದು ಅಂತ. ನಿನ್ನ ಅಪ್ಪ ಮಾಡಿದ ಹಲವು ಜನ್ಮಗಳನ್ನು ಒಟ್ಟು ಸೇರಿಸಿ ಒಂದೇ ಜನ್ಮದಲ್ಲಿ ಮಾಡಿದ ಸಕಲ ದುಷ್ಕೃತ್ಯಕ್ಕೂ ಪ್ರಾಯಶ್ಚಿತ್ತ ಏನು, ಪ್ರತಿವಿಧಿ ಏನು, ಅದನ್ನು ಧರ್ಮೋಚಿತವಾಗಿ ಧರ್ಮದ ಮರ್ಮಜ್ಞನಾದ ರಾಮ ಹೇಳಿದಂತೆ ಉಸಿರಾಡಿ ಬದುಕಿ ಸೇವಕನಂತೆ ಬದುಕುವ ಬದ್ಧತೆ ತೋರಿದ್ರೆ ನಿನ್ನ ಅಪ್ಪನು ಅವನ ಸಂಸಾರವು ಉಳಿದೀತು ಅಂದದ್ದು. ನಿಮ್ಮ ಹಿರಿಯ ವಂಶಜರಾದಂತಹ ಮಾಂಧಾತ, ಪತಿತನಾದಂತಹ ಮಾಂಧಾತ ಹರಿಶ್ಚಂದ್ರ, ನಿಮ್ಮಪ್ಪ ಮಾಡಿದ ಅಧರ್ಮ, ನಿನ್ನಣ್ಣ ಮಾಡಿದ ಅಧರ್ಮ, ಇಲ್ಲಿಯವರೆಗಾಗಿ ನೀ ಮಾಡಿದಂತಹ ಎಲ್ಲ ಅಧರ್ಮ ಎಲ್ಲವನ್ನು ಒಟ್ಟಿಗೆ ತೊಳಿತೇನಂತೆ ಬಾಯುದಕ್ಕೆ. ಅಲ್ಲ, ಅದು ಅಧರ್ಮವೇ ಇಲ್ಲ, ಆದ್ರಿಂದ ಯುದ್ಧಕ್ಕೆ ಬರ್ತೇನೆ. ಅದು ಅಧರ್ಮ ಆದ್ರೆ ನಾನು ಯುದ್ಧಕ್ಕೆ ಇಲ್ಲಿಯ ತನಕ ಬರ್ಲಿಕ್ಕೆ ಇರ್ತಿರ್ಲಿಲ್ಲ. ಅದರಲ್ಲೆಲ್ಲ ಇದ್ದದ್ದು ಧರ್ಮ, ಆದ್ದರಿಂದ ಆ ಧರ್ಮದ ಬಲುಹಿನಿಂದ ಇಲ್ಲಿ ಯುದ್ಧ ಬೇಕಾದಿತ್ತು ಅಂತ ಕಾಣುವುದಿಲ್ಲ ತುಂಬಾ. ಈಗ ನಿನ್ನದು ಯುದ್ಧ ಈಗ ಹೊರಡುದ ಹಿಂದೆ ಅಲ್ಲ, ಯುದ್ಧ ಕೈ ಸಾಗದೇ ಅಲ್ಲ. ನೀನು ಇಲ್ಲಿಗೆ ಮಾರಣಾಧ್ವರ ಮಾಡಿದ್ದಕ್ಕೆ ಯಾರು ಹೇಳಿದ್ದು? ನನ್ನದಾದಂತಹ ರಥ, ನನ್ನದಾದಂತಹ ಸುಳ್ಳು ಹೇಳಲಿಕ್ಕೆ ಅದಕ್ಕೆ ಹೇಳಿದ್ದು ನನ್ನ ತೋರಿಸ ಬಂದ ಕುನ್ನಿ ಅನ್ನೋದು. ಅಲ್ಲ, ನೀನು ಏನು ಬೇಕಾದ್ರೆ ಹೇಳು. ಅಲ್ಲ ನೋಡು, ನನಗೆ ನಾನು ಅಗ್ನಿಗೆ ಪೂಜೆ ಮಾಡಿ ಬಂದಂತಹ ರಥ ಅಂಗದದಿಂದ ಚಿನ್ನವಾಗಿದೆ, ಹಾಗಾಗಿ ಇನ್ನೊಂದು ರಥ ಬೇಕು, ಅಕ್ಷಯವಾದಂತಹ ತುಣಿರಬೇಕು ಎಂಬ ಕೈ ಸೋತು ಬಂದದ್ದು ಎರಡೆರಡು ಸಲ ಸೋತವ ಬಂದು ನೀನು ಸೋತೆ ಅಂತ ನನಗೆ ಹೇಳುದು. ಈಗ ಚೂರ್ನಾದ್ ಯಾವುದು ಮೊದಲು ರಥ ಹೋಗಿದೆ, ಅದೆಲ್ಲಿಂದ ಬಂದದ್ದು? ಅಗ್ನಿಯಿಂದಲೇ ಬಂದದ್ದು. ಅಂದ್ರೆ ಅಗ್ನಿಯಿಂದ ಬಂದದ್ದು ಚೂರ್ಣ ಆಗಿದೆ. ಅದನ್ನು ಅಗ್ನಿಯಿಂದ ಬಂದದ್ದನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯ ಅದನ್ನು ಏರಿದವನಿಗೆ ಇರಬೇಕಿತ್ತು. ಹೌದು, ಬಂದದ್ದನ್ನೇ ಚೂರ್ಣ ಆಗುವಾಗ ನೋಡ್ತಾ ನಿಂತವ ಇನ್ನು ಪಡೆಯುವುದೇ ಬೇಡ ಅಂತ. ಹೌದಪ್ಪ, ಅಗ್ನಿಯಿಂದ ಬಂದಂತ ಸಾಧನ ಚೂರ್ಣ ಆಗಿ ಹೋಗಿದೆ. ಈಗ ಇದರಿಂದ ಬಂದದ್ದು ಚೂರ್ಣ ಮಾಡ್ತೀನಿ ಅಂತ ಕೊಟ್ಟು ಅಗ್ನಿಯ ಮರ್ಯಾದೆ ಕಳೆಯುವುದು ಯಾಕೋ? ಅವ ಕೊಟ್ಟದ್ದು ವ್ಯರ್ಥ ಆಗ್ತದೆ ಅಂತ ಬೇಡ, ಅಲ್ಲ ಕೊಡುವುದಕ್ಕಾಗದಂತ ತಲೆ ಕಡಿಯುವ ಅಂತ. ಅಗ್ನಿಯ ಮರ್ಯಾದೆ ಕಳಿಲಿಕ್ಕೆ ಆಗ್ತದೆ. ಈಗ ಬ್ರಹ್ಮನ ಮರ್ಯಾದೆ ಹೋದ್ರೆ ನೀವು ಚೂರ್ಣ ಮಾಡಬಹುದಿತ್ತಲ್ಲ. ಕಾದು ಈ ಯಜ್ಞ ಆಗುವವರೆಗೆ ಕಾದು ಚೂರ್ಣ ಮಾಡಬಹುದಿತ್ತಲ್ಲ. ಅಲ್ಲ, ಕಾಯಿದ್ ಯಾಕೆ? ನೀನ್ ನನ್ನ ಕುಟುಂಬದವನ, ನೀನು ಹೇಳಿದ ಹಾಗೆ ಕಾಯುವ. ನೀನು ಅತ್ತಿಗೆ ಅಣ್ಣನಿಗೆ ಒಪ್ಪಿಸಿ ನಿನ್ನ ಅಪ್ಪನ ತಲೆ ಮಣಿಯುವಾಗ ಮಾಡ್ತೀಯ? ಅದನ್ನ ಹೇಳಿದ್ನಲ್ಲ, ನಿಮ್ಮಣ್ಣನೇ ಬಂದು ಕ್ಷಮೆ ಕೇಳಿ ನನ್ನ ಹೆಂಡತಿಯಾದಂತ ಸೀತೆ ಇಲ್ಲೇ ಇರ್ಲಿ, ನಿನಗೇ ಇರ್ಲಿ ಅಥವಾ ನನಗೆ ಕೊಡು ಅಂತ ಬೇಡಿಕೊಂಡ್ರು, ಕೊಡ್ಲಿಕ್ಕೆ ಆಗಲಿಕ್ಕಿಲ್ಲ. ಒಂದು ಅವಕಾಶ ತಪ್ಪಿತಲ್ಲ. ಯಾವುದು? ನಿನಗೊಂದು ಅವಕಾಶ ತಪ್ಪಿತಲ್ಲ. ನಿನ್ನ ಅಪ್ಪನ ತಲೆ ನನ್ನ ಅಣ್ಣ ಕಡಿಯುವುದನ್ನು ನೋಡುವ ಅವಕಾಶ ತಪ್ಪಿತಲ್ಲ ನನಗ. ಹೌದೌದು, ಯಾಕೆಂದ್ರೆ ನಿನ್ನ ತಲೆ ಅದ್ರ ಮೊದಲು ನಾನು ಕಡಿತೇನಲ್ಲ. ಅಲ್ಲ, ಇನ್ನೊಂದು, ಈಗ ನಿನ್ನ ಅಣ್ಣ ನಿನ್ನ ತಲೆಯನ್ನು ನೋಡುವ ಭಾಗ್ಯವು ತಪ್ಪಿ ಹೋಯ್ತಲ್ಲ. ನೋಡುವನು ಭಾಗ್ಯವಂತರಾದ ಈತಗಳು ನರರಲ್ಲ, ಅಂಧಕೋಡಗಳಿವು ಕೋತಿಗಳ ಬಲವಲ್ಲ ಸಿದ್ಧ. ಈತಗಳು ನರರಲ್ಲ, ಅಂಧಕೋಡಗಳಿವು ಕೋತಿಗಳ ಬಲವಲ್ಲ ಸಿದ್ಧ. ಕೈತವದ ಯತಿಯಾಗಿದ್ದ ತಗಳ ವಿನಿತಂದೆ ಸೀತೆ ಮಾನವಿಯಲ್ಲ ಬದ್ಧ. ಆ ಸೀತೆ ಮಾನವಿಯಲ್ಲ ಬದ್ಧ. ಹರ ಹರ
ಹರ ಹರ ಶಿವ 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 ಶಿವ. ನಡೆದಂತಹ ಅತಿ ಘೋರವಾದಂತಹ ಯುದ್ಧ, ಎದುರಾಳಿಯಾದಂತಹ ಲಕ್ಷ್ಮಣ ಬಿಟ್ಟಂತಹ ಕ್ರೂರವಾದಂತಹ ನಾರಾಜ ನನ್ನ ಎದೆಯನ್ನು ಬಗೆದು ನನ್ನನ್ನು ಧರಾಶಾಯಿಯನ್ನಾಗಿಸಿತಲ್ಲ. ನನ್ನ ಪ್ರೀತಿಯ ತಂದೆ ಅತಿಯಾಗಿ ಪ್ರೀತಿಸುವಂತಹ ಈ ಲಂಕೆಯ ಮಣ್ಣನ್ನೇ ಆಧಾರವಾಗಿಸಿಕೊಂಡು ಮೂರ್ಛೆಯನ್ನು ತಿಳಿದೆದ್ದು ಸುತ್ತಲೂ ಒಮ್ಮೆ ನೋಡಿದ್ದೇನೆ. ಯಾರು ಇಂದ್ರಾರಿ, ಯಾರು ಈ ಶಕ್ರಾರಿ? ಫಲ ಕುಂದಿ ಹೋಯಿತೆ. ಮಾಡಿದ ಸಾಧನೆ ಏನು ಕಡಿಮೆ ಈ ಶಕ್ರಾರಿ? ಬಹುಸೂರ್ಣಕೋ ರಾಜಸೂಯವೋ ಗೋಮೇಧವೋ ಅಶ್ವಮೇಧವೋ 7 ಯಾಗಗಳನ್ನು ಮಾಡಿದಂತಹ ಕೀರ್ತಿವಂತ. ಮಾಡಿದ ದಿಗ್ವಿಜಯಗಳಿಗೇನು ಕಡಿಮೆಯೇ? ದೇವಲೋಕವನ್ನು ಚಾನಾಹಾನಿಗೊಳಿಸಿದವನಿದ್ದೇನೆ. ಯಕ್ಷರೋ ಗಂಧರ್ವರೋ ಕಿನ್ನರರೋ ಕಿಂಪುರುಷರೋ ಬೆಸಸು 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 ಎನ್ನುವಂತ ಆಡಳಿತ ನನ್ನಪ್ಪನದ್ದು. ಅಂಥ ಶಕ್ರಾರಿ ಜಟಾವಲ್ಕಲಗಳನ್ನುಟ್ಟು ಬಂದಂತಹ ಒಬ್ಬ ಪೋರನೆದುರು ಈ ಪರಿಯಾಗಿ ಸೋಲನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಬೇಕು ಅಂತ ಇವರೇ ಇದು ಸಾಧಾರಣದ ಮನುಷ್ಯರೇ? ಅನಿಸುತ್ತಿಲ್ಲ. ಹಿಂದೆ ವಿಭೀಷಣನಾಡಿದಂತಹ ಮಾತು ನೆನಪಿಗೆ ಬರುತ್ತಿದೆ. ಸೀತೆ ಕೇವಲ ಹೆಣ್ಣಲ್ಲ, ಮಾಯೆ ಇದ್ದಾಳೆ ಆಕೆ. ನಮ್ಮ ಕುಟುಂಬದ ಮೂಲ ಪುರುಷರಾದಂತಹ ಮಾಲ್ಯವಂತ ಬಂದು ಹೇಳಿದ, ಬೇಡ ಮಗು ಈ ಯುದ್ಧ, ರಾವಣೇಶ್ವರ ಬೇಡ. ಅನೇಕ ವರ್ಷಗಳ ಕಾಲ ಮಹಾವಿಷ್ಣುವನ್ನೇ ಎದುರಾಗಿಸಿ ಸೋತವರಿದ್ದೇವೆ. ಮತ್ತೆ ನಾವು ರಸಾತಲಕ್ಕೆ ಹೋಗಬೇಕಾಗ್ತದೆ. ರಾಕ್ಷಸ ಕುಲವನ್ನೇ ಉದ್ಧರಿಸಿದಂತಹ ಪುಣ್ಯಾತ್ಮ ನೀನು, ಇದೊಂದು ತಪ್ಪನ್ನು ಮಾಡಬೇಡ ಮಗು ಎನ್ನುವುದಾಗಿ ಹೇಳಿದ. ಕೈತವದ ಶಿಕ್ಷಾ ಗುರುವಿದ್ದಾನೆ ರಾಮ, ಬೇಡ ಅವನನ್ನು ಕೆದಕಲು ಹೋಗಬೇಡ ಎನ್ನುವುದಾಗಿ ಕೂಡ ಹೇಳಿದ. ನನಗೆ ಸರಿಸಮನೆನಿಸಿದಂತಹ ಪರಾಕ್ರಮಶಾಲಿಯಾದಂತಹ ಅತಿಕಾಯನು ಬುದ್ಧಿ ಹೇಳಿದ. ಯುದ್ಧ ಎಂದರೆ ಪುಟಿದೆದ್ದು ಹೋಗುತ್ತಿದ್ದಂತಹ ನಮ್ಮ ಚಿಕ್ಕಪ್ಪನಾದಂತಹ ಕುಂಭಶ್ರವಣ ಅಣ್ಣ ಬೇಡಿತ್ತು, ಇದು ಬೇಡಿತ್ತು ಎನ್ನುವುದಾಗಿ ಹೇಳಿದ. ಎಲ್ಲರಿಗೂ ಗೊತ್ತಾಯಿತು ಸತ್ಯ, ನಮ್ಮಪ್ಪನಿಗೆ ತಿಳಿಯಲಿಲ್ವ? ದೇವತೆಗಳಿಗೆ ಯಾವತ್ತೂ ಅಪ್ಸರಾ ಸ್ತ್ರೀಯರ ಸಂಘ ಇದ್ದೇ ಇರ್ತದೆ. ವಾನರ ಸ್ತ್ರೀಯರಲ್ಲಿ ಅವರಿಗೆ ಮನಸ್ಸಾಗ್ತದೆ ಅಂತ ಆದರೆ ಕಾರಣ ಏನು? ವಾಯುವಿಗೆ ಅಂಜನಾದೇವಿಯಿಂದ ಹನುಮಂತ ಹುಟ್ಟುವುದಂತೆ, ಸಾಕ್ಷಾತ್ ದೇವೇಂದ್ರನಿಗೆ ಸುಗ್ರೀವ ಜನಿಸುವುದಂತೆ, ದಸರನಾಸತ್ಯರು ಅಶ್ವಿನಿ ದೇವತೆಗಳಿಂದ ಮೈಂದ ದ್ವಿವಿಧರು, ವಿಶ್ವಕರ್ಮನಿಂದ ಒಬ್ಬ ಜನಿಸ್ತಾನೆ, ಅಗ್ನಿಯಿಂದ ಒಬ್ಬ ಜನಿಸ್ತಾನೆ. ನಮ್ಮಪ್ಪನಿಗೆ ಹಿಂದೆ ಸಿಕ್ಕಂತಹ ಶಾಪ ನೆನಪಾಗ್ತಾ ಉಂಟು. ವಾನರ ಮುಖದವರಿಂದ ನಿನಗೆ ಸೋಲು ಸವಣಿಸಲಿ, ಮನುಷ್ಯರಿಂದ ನಿನಗೆ ಸೋಲು ಸಾವು ಸವಣಿಸಲಿ. ಹಾಗಾದರೆ ಇದು ದೇವತೆಗಳು ಬಲಿತಂತಹ ನಾಟಕ, ದೇವತೆಗಳು ಬಲಿತಂತಹ ನಾಟಕ. ಇಷ್ಟು ತಿಳಿದ ಮೇಲೆ ಈಗ ಸೋಲನ್ನು ಒಪ್ಪಿಕೊಳ್ಳಲು ಶರಣಾಗಲೋ ರಾಮನಲ್ಲಿ ಸಾಧ್ಯವಿಲ್ಲ. ಇಂದ್ರಜಿತ್ತು ಹೇಡಿಯಾಗಲಾರ. ಯಾಕೆ? ಚತುರ್ಮುಖ ಬ್ರಹ್ಮನಲ್ಲೇ ವೇದಗಳನ್ನು ತಿಳಿದಂತಹ ನನ್ನಯ್ಯ ರಾವಣೇಶ್ವರ. ನನಗೆ ತಿಳಿದಂತಹ ಸತ್ಯ ಅವನಿಗೆ ತಿಳಿಯದೆ ಇರ್ತದ? ಇಷ್ಟೆಲ್ಲ ಜನ ಹೇಳಿದರೂ ಕೂಡ, ಪ್ರಾಸ್ತಾದಿ ಮಂತ್ರಿವರ್ಗವೆಲ್ಲವೂ ನಶಿಸಿ ಹೋದ ನಂತರವೂ ಕೂಡ ಹಠ ಹಿಡಿದು ಕುಳಿತಿದ್ದಾನೆ ಅಂತ ಆದ್ರೆ ಅವನಿಗೇನೋ ಸಂಕಲ್ಪ ಉಂಟು. ಅವನಿಗಿರುವಂತಹ ಸಂಕಲ್ಪಕ್ಕೆ ಅಡ್ಡಿ ಬರಲಿಕ್ಕೆ ನಾನ್ಯಾರು? ರಾವಣನ ವಜ್ರ ಬಿಂದು ಸಂಜಾತನೆನಿಸಿದಂತ, ವಜ್ರವೀರ್ಯದ ಬಿಂದುವೆನಿಸಿದಂತಹ ಇಂದ್ರಜಿತು ಸೋಲೊಪ್ಪಿಕೊಳ್ಳಲಿಕ್ಕಿಲ್ಲ. ಈ ದೇಹದಲ್ಲಿ ಹರಿಯುತ್ತಿರುವಂತಹ ರಕ್ತದ ಕೊನೆಯ ಹನಿ ಇರುವವರೆಗೂ ಈ ಇಂದ್ರಜಿತು ಯುದ್ಧಕ್ಕೆ ಬದ್ಧ. ಆದರೆ ಕೇಳಬೇಕಲ್ಲ ಇವನಲ್ಲಿ, ಮಾತಾಡಬೇಕಲ್ಲ ಇವನಲ್ಲಿ, ನನ್ನನ್ನು ಕೊಲ್ಲುವಂತಹ ಸಾಮರ್ಥ್ಯ ಇವನಲ್ಲಿ ಇದೆಯಾ ಅಂತ ಗೊತ್ತಾಗಬೇಕಲ್ಲ ನನಗೆ. ಲಕ್ಷ್ಮಣ, 12 ವರ್ಷ ನಿದ್ರಾಗಾರ ಸಲ್ಲಿಸಿದ
ಸಾಧವು ನನ್ನ ತಿಳಿದಿರಾಗೆ ಮುಕ್ತ ನಡೆದಂತಹ ಯುದ್ಧದಲ್ಲಿ ನನ್ನನ್ನು ಮೂರ್ಛಿತನಾಗಿಸುವಲ್ಲಿ ಸಫಲನಾದೆ ಎಂಬ ಕಾರಣಕ್ಕಾಗಿ ಅತಿಯಾಗಿ ಸಂತೋಷಿಸುವುದು ಬೇಡ. ನನ್ನದಾದಂತಹ ಈ ಮಾರಣಾಂತರ ಸಂಕಲ್ಪ ನಶಿಸಿ ಹೋಯಿತು ಹೋಗಲಿ ಬಿಡು. ಅಜಹರ ರುದ್ರಾದಿಗಳು ಒಂದಾಗಿ ಬಂದರೂ ಕೂಡ ಇಂದ್ರಜಿತುವನ್ನು ಕೊಲ್ಲುವುದು ಅಷ್ಟು ಸುಲಭವಲ್ಲ. ಯಾಕೆ 12 ವರ್ಷಗಳ ಕಾಲ ಸತಿ ವಿವರ್ಜಿತನಾಗಿ, ನಿದ್ರಾವರ್ಜಿತನಾಗಿ, ಆಹಾರದಿಂದ ವರ್ಜಿತನಾಗಿದ್ದಂತಹ ಒಬ್ಬ ಮಹಾಪುರುಷನಿಗೆ ಮಾತ್ರ ಈ ಇಂದ್ರಾರ್ಯನನ್ನು ಕೊಲ್ಲುವಂತಹ ಬಲ. ಆ ಬಲ ಉಂಟೋ? ಇಲ್ಲದಿದ್ದರೆ ನಿನ್ನದಾದಂತಹ ಈ ಕಪಿ ಬಳಗವನ್ನು ಪಡೆದುಕೊಂಡು ನಿನ್ನ ಅಣ್ಣನನ್ನು ಕರೆದುಕೊಂಡು ನೀ ಕಟ್ಟಿದ ಸೇತುವನ್ನೇ ಹಿಡಿದು ಹಿಂದಕ್ಕೆ ಹೋಗಿ. ಸಾಯುವುದಕ್ಕಿದ್ದ ನಿಬಂಧನೆಯೇ ಪರಬ್ರಹ್ಮವಾಗಿ ಕಾಣಬಹುದಾದ ಯಾರಿಗೆ ಗೊತ್ತುಂಟು? ಒಬ್ಬಾತ ದುರುಳ ರಾವಣನ ಮಗನಿಗೆ. ದುರುಳ ರಾವಣ ಕೇಳೋ ನೀವೆಲ್ಲ ವಿಧಿಯಿಂದ ಕೊಟ್ಟ ವರದ ಬಲದಿಂದ ಪ್ರಮತ್ತರಾದವರು. ಎಷ್ಟು ಬಾರಿ ಇತಿಹಾಸದಲ್ಲಿ ಆವರ್ತಿಸಿ ವಿಧಿಯಿಂದ ವರ ಪಡೆದಲ್ಲಿಗೆ ಅವನ ಅಜೇಯನಾಗುವುದಿಲ್ಲ, ಅಮರನಾಗುವುದಿಲ್ಲ ಅಂತ ನಿರೂಪಿತವಾದರು. ನಿಮ್ಮ ಪಂಗಡಕ್ಕೆ ಅದರಿಂದ ವಿವೇಕೋದಯ ಆಗುವುದಿಲ್ಲ. ಅವರು ಸಾವನ್ನು ಆಯ್ಕೆ ಮಾಡಿ ಕೇಳ್ತಾರೆ ಎಂಬ ಅರಿವು ಇನ್ನೂ ಮೂಡುವುದಿಲ್ಲ. ಹೇಗೂ ಬರಬಹುದಾದ ಸಾವನ್ನು ಹೀಗೆ ಬರಲಿ ಅಂತ ನಿರ್ದೇಶಿಸುವುದು ನಿಮ್ಮ ವರಗಳ ಪ್ರಾಪ್ತಿ ಇಷ್ಟೇ ಅಲ್ವಾ? ದುರುಳ ರಾವಣಿ, ನಿನ್ನ ಅಪ್ಪನಾದ್ರೂ ಮಾಡಿದ್ದದೆ, ಮಗನಾಗಿ ನೀನು ಮಾಡುವುದದೆ. ಬಹುಶಃ ನಿನ್ನ ಸಂತಾನ ಪರಂಪರೆ ಬೆಳೆದ್ರೆ ಇನ್ನು ಮುಂದಿನ ತಲೆಮಾರಿನಲ್ಲೂ ಮುಂದಿನ ಯುಗದಲ್ಲೂ ಮಾಡುವುದು ಇದನ್ನೇ. ನಿಮ್ಮನ್ನು ನಿರ್ಣಯಿಸುವ ವಿಧಿ ಯಾವುದು ಗೊತ್ತುಂಟಾ? ವಿಧಾತನ ವರ ಅಲ್ಲ. ನೀನು ಹೇಳಿದಂತಹ ಇದು ಸಿದ್ಧ ಆಗುವುದು ದೊಡ್ಡ ವಿಷಯವೂ ಅಲ್ಲ. 12 ವರ್ಷ ನಿದ್ರಾಹಾರ ವಿವರ್ಜಿತನಾಗಿರ್ಬೇಕು, ಭೋಗ ವಿವರ್ಜಿತನಾಗಿರ್ಬೇಕಾ? ತಪಸ್ಸು ಮಾಡುವಾಗ ನೀನು ಯಾವುದಾದ್ರೂ ವಿಶೇಷ ಸಿದ್ಧಿ ಇದ್ದು ಮಾಡಿದ್ದ ಅದನ್ನು? ನಾನು ತಪಸ್ಸು ಮಾಡಿದ ನೀನು ಅಂತಂದ್ರೆ ನಿನಗೆ ಹೇಳಿದ್ದಲ್ಲ, ನಿನ್ನ ವರ್ಗದವರು ಅಂತ ಹೇಳಿ ನಿನ್ನ ಅಪ್ಪ 10,000 ವರ್ಷ ಮಾಡಿದ್ದಾನೆ. ಈಗ ಅವ ಮಾಡುವಾಗ ನಿದ್ರೆ ಆಹಾರ, ಪಂಚಾಗ್ನಿ ಮಧ್ಯದಲ್ಲಿ ಶಿರದಗಳಗ ಮಾಡುವಾಗ ರಾಕ್ಷಸ ವರ್ಗದವರಿಗೆ ನಿದ್ರೆ ಆಹಾರ ಮೈಥುನ ಇಲ್ವಲ್ಲ? ಹೌದು. ಋಷಿ ಮುನಿಗಳಾದವರು, ತಾಪಸಿಗಳಾದವರು ನಿದ್ರೆ ಆಹಾರ ಮೈಥುನ ಇಲ್ವಲ್ಲ? ಹಾಗಾದ್ರೆ ಏನು ಅವರನ್ನು ಆ ಕಾಲದಲ್ಲಿ ಬದುಕಿಸುವುದು ಯಾವುದು? ಧರ್ಮ. ಅವರು ಆಚರಿಸಿದ್ದು ಧರ್ಮವಾದರೆ ವರವಿಲ್ಲದೆ ಬದುಕಬಲ್ಲರು. ಸತ್ಯ. ಅದೆರಡರ ನೆಲೆಯಲ್ಲಿ ನಿಂತವನಿಗೆ ರಾಮ ಅಂತ ಹೆಸರು. ಆದ್ದರಿಂದಲೇ ಯಾವ ವರವೂ ಅವನ ಮುಂದೆ ನಡೆಯದು. ಅವನ ಸಾಯಕ ಎಂತಹ ವರಬಲ ಪ್ರಮತ್ತರ ಮುಂಭಾಗವು ನಡೆಯದೇ ಇರದು. ನಿನಗೆ ಒಂದು ಭ್ರಮೆ ಉಂಟು, ಅದನ್ನೊಮ್ಮೆ ನಾನು ನೀಗಬೇಕು. ನಿನ್ನನ್ನು ಕೊಲ್ಲುವುದು ಯಾವುದು ಅಂತ ಈಗ ಯೋಗ್ಯತೆ ಇದ್ರೆ ನಿನ್ನೆದುರು ನಿಂತ ನನ್ನ ಬಾಣ ಅಂತ. ನನ್ನ ಬಾಣ ಅಲ್ಲ, ನಿನ್ನನ್ನು ಅಲ್ಲ, ಅದಾಗುದಿಲ್ಲ ಅಂತೇಳಿ ನನ್ನಲ್ಲಿ ಇರುವುದು ಅಲ್ಲ. ಅದಾಗುದಿಲ್ಲ ಅಂತ ಮೊದಲು ಗೊತ್ತಿದ್ದೇ ಬಂದದ್ದು ಹೇಳಿದ್ದು. ನಿನ್ನನ್ನು ಕೊಲ್ಲುವ ಬಾಣ ರಾಮ ಬಿಟ್ಟಾಗಿದೆ, ತಾಗಲಿಕ್ಕೆ ಮಾತ್ರ ತಡ ಆಗಿದೆ. ಹೌದೌದು, ನೀನಿಷ್ಟು ಮಾತಾಡಿದ್ರಿಂದ ಅದಕ್ಕೆ ಸ್ವಲ್ಪ ತಡ ಆಗಿದೆ. ರಾಮ ಬಿಟ್ಟ ಬಾಣ ಯಾವುದು ಗೊತ್ತುಂಟು? ಈ ಲಕ್ಷ್ಮಣ. ಇದು ರಾಮ ಪ್ರಯುಕ್ತವಾದ ಸಾಯಕದ ಹೆಸರು ಲಕ್ಷ್ಮಣ ಅಂತ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ. ರಾಮ ಧರ್ಮಾತ್ಮನು ಸತ್ಯಸಂಧನು ಹೌದು ಅಂತಾದರೆ ಈ ಶರ ರಾವಣಿಯನ್ನು ಕೊಲ್ಲಬೇಕು. ದುರುಳತ್ವದಿಂದ, ಪರದಾರಾಪಹಾರದಿಂದ ಪಾಪಭೂಯಿಷ್ಠವಾಗಿ ಕೂಪದಲ್ಲಿ ಬಿದ್ದು ನರಳುತ್ತಾ ಇರುವ ನಿಮ್ಮ ಆ ನರಳುವಿಕೆಗೆ ಅವಸಾನ ಕಲ್ಪಿಸುವುದಕ್ಕೆ ವ್ರತನಿಷ್ಠನಾದ ಧರ್ಮಾತ್ಮನಾದ ಸತ್ಯಸಂಧನಾದ ಅವ ಬಿಟ್ಟ ಸಾಯಕದ ತೀವ್ರತೆಯ ತುದಿ ಯಾವುದು ಅಂತ ತೋರುವುದಕ್ಕೆ ಬ್ರಹ್ಮಾಸ್ತ್ರ ತೆಗೆದು ಬೇಡ ಬೇಡ ಬೇಡ, ಇಲ್ಲ ಇಲ್ಲ, ಬ್ರಹ್ಮಾಸ್ತ್ರ ತೆಗೆಯುವುದಿಲ್ಲ. ಅಲ್ಲ, ಬ್ರಹ್ಮಾಸ್ತ್ರ ತೆಗೆಯುವುದಿಲ್ಲ. ನಾನು ಅದಕ್ಕೆ ಹೊರಟದ್ದೊಮ್ಮೆ. ನಿನಗೆ ಬ್ರಹ್ಮಾಸ್ತ್ರ, ನಿನಗೆ ಯಾವ ಅಸ್ತ್ರ ಗೊತ್ತುಂಟು? ಇಂದ್ರಾಸ್ತ್ರ ತೆಗೆಯುವುದು. ಇಂದ್ರನ ಅಸ್ತ್ರ. ನಿನಗೆಂತದ್ದು ಹೆಸರೆಂತದ್ದು? ಇಂದ್ರಾರಿ ವಾಸವಜಿತು. ಅವನ ಶಕ್ತಿ ಇದರ ತುದಿಯಲ್ಲಿ ನಿಲ್ಲುವಾಗ ನೀನು ಇಂದ್ರನನ್ನು ಸೆರೆ ಹಿಡಿದವ ಅಂತಲ್ವ ನೋಡುವ. ಇದರ ಒಂದು ಕಿರಣವನ್ನಾದ್ರೂ ತಗ್ಗಿಸುವುದಕ್ಕೆ ರಾಮ ರಕ್ಷೆ ಇರುವಾಗ ನಿನಗೆ ಸಾಧ್ಯ ಆದರೆ ನೀನು ಇಂದ್ರಾರಿ, ಇಲ್ಲದಿದ್ದರೆ ನೀ ಬರೀ ಅರಿ.
ನೋಡುವ. ಅರಿ ಆ ಅಸ್ತ್ರಕ್ಕೆ ರಾಮಬಲ ಉಂಟು ಅಂತ ಆದ್ರೆ, ಆ. ಅದು ನನ್ನನ್ನು ತರಿಯುವಲ್ಲಿ ಆ. ಸಾಮರ್ಥ್ಯ ಉಂಟು ಅಂತ ಆದ್ರೆ, ಆ. ಅವನ ಹೆಸರು ಹೇಳಿಯೇ ನಾನು ಪ್ರಾಣವನ್ನು ಬಿಡ್ತೇನೆ, ರಾಮನ ಹೆಸರು ಹೇಳಿಯೇ ಪ್ರಾಣ ಬಿಡ್ತೇನೆ. ಸಾಯುವಾಗಾದ್ರೂ ಅವನ ಹೆಸರು ಹೇಳ್ತೀಯ ಆದ್ರೆ ಅದನ್ನು ಕೇಳುವುದಕ್ಕೆ ಕಾತರನಾಗಿ ಎದೆಗೆ ಬಿಡ್ತೇನೆ. ರಾಮ ರಾಮ ಕಿತ್ತುಗಾಯದ ಕಣಿಯ ಮಿತ್ರರು